ಎಲ್ಲಿ ಸಿಗುತ್ತೆ? ಅಷ್ಟು ರೆಡಿ ಇದೆ ನಮಗೆ. ಅದ್ರಲ್ಲಿ ತೊಂದರೆ ಬಂದಾಗ ಅಲ್ಲಿ ಹೋಗಿ ಕೇಳಿಬಿಡು, ತಕ್ಷಣ ಕೇಳಿ, ಅದು ಕೊಡುತ್ತೆ, ನಿಮ್ಗೆ ಉತ್ತರ ಕೊಡುತ್ತೆ ಅಂತ. ಅದಕ್ಕೆ ಸುಲಭವಾಗಿ ಮಾರ್ಗದರ್ಶನ ಮಾಡಬಲ್ಲಂಥದ್ದು ಈ ಶಾಸ್ತ್ರ. ಮನುಸ್ಮೃತಿ ಹೇಳುತ್ತೆ, ವೇದ ಸ್ಮೃತಿ ಸದಾಚಾರ ಸ್ವಸ್ಯ ಚ ಪ್ರಿಯಮಾತ್ಮನಃ ಏತತ್ ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣಂ. 4 ವೇದಗಳು, ಸ್ಮೃತಿಗಳು, ಸಾಧುಶಿಷ್ಟರ ಸಂಪ್ರದಾಯಗಳು ಮತ್ತು ಮನುಷ್ಯನ ಸ್ವಾಂತವಾದ ಆತ್ಮದೃಷ್ಟಿಯ ಹಿತಾಹಿತ ವಿವೇಕ. ಮನುಷ್ಯನ ವಿವೇಕ ಇರಬೇಕು. ಈ ಮೊದಲು 3 ಇರಬೇಕು. ವೇದ ಇರಬೇಕು, ಸ್ಮೃತಿ, ಸಾಧುಶಿಷ್ಟರ ಸಂಪ್ರದಾಯ ಮತ್ತು ವಿವೇಕ. ಇವು 4 ಸೇರಿದಾಗ ಒಂದು ಧರ್ಮದ ತೀರ್ಮಾನ ಆಗ್ತದೆ. ಯಾವುದು ಕಾರ್ಯ ಒಳ್ಳೆಯದು, ಯಾವುದು ಕಾರ್ಯ ಒಳ್ಳೆಯದಲ್ಲ ಅನ್ನೋದಕ್ಕೆ ಇವು ತೀರ್ಮಾನ ಮಾಡೋದಕ್ಕೆ ನಮ್ಗೆ ಯಾರ್ಡ್ ಸ್ಟಿಕ್ಸ್ ಇವು. ಅದೆಷ್ಟು ಒಳ್ಳೆಯ ಮಾತನ್ನು ಹೇಳ್ತಾರೆ ಡಿ ವಿ ಜಿ. ಶಾಸ್ತ್ರವನ್ನು ನಾವು ಗೌರವಿಸಿದ್ದರಿಂದ ಲೋಕವನ್ನು ಶಾಸ್ತ್ರ ಪಾಲಿಸಿದೆ. ಎಷ್ಟು ಒಳ್ಳೆಯ ಮಾತು. ಶಾಸ್ತ್ರವನ್ನು ನಾವು ಗೌರವಿಸಿದ್ರಿಂದ ಶಾಸ್ತ್ರ ಇವತ್ತು ನಮ್ಮನ್ನು ಕಾಪಾಡ್ತಾ ಇದೆ. ಯಾವ ದಿನ ಶಾಸ್ತ್ರದಲ್ಲಿ ಏನಿದೆ ಅದನ್ನು ಯಾಕೆ ಪಾಲಿಸಬೇಕು ಎಂದು ಜನ ಹಳಿಯದರೋ, ಕ್ವಶನ್ ಮಾಡೋಕ್ಕೆ ಶುರು ಮಾಡಿದರೋ, ಅಂದಿನಿಂದ ಪುಣ್ಯ ಪ್ರೀತಿ ಪಾಪಭೀತಿ ತೊಲಗಿ ಅಶಾಂತಿ ನೆಲೆ ಆರಂಭಿಸಿತು. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದೇನು ಹೇಳ್ತಾರೆ ಅಂತ ಎಂದು ಪ್ರಶ್ನೆ ಬಂತೋ ಅವತ್ತಿಂದ ಪುಣ್ಯ ಪ್ರೀತಿ ಹೋಯಿತು, ಪಾಪ ಭೀತಿ ಹೋಯಿತು ಅಂತ. ಪುಣ್ಯದ ಬಗ್ಗೆ ಪ್ರೀತಿ ಇಲ್ಲ, ಪಾಪದ ಬಗ್ಗೆ ಭೀತಿ ಇಲ್ಲ. ಅದರಿಂದ ಏನಾಯಿತು ಅಂದರೆ ಅಶಾಂತಿ ನೆಲೆ ಆರಂಭಿಸಿತು ಅಂತ. ಒಂದು ಸೆಂಟೆನ್ಸ್ ಬರೀತಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಧರ್ಮ ಹೋಯಿತು, ಕಾನೂನು ಬಂದಿತ್ತು ಅಂತ. ಎಷ್ಟು ಚೆನ್ನಾಗಿರೋ ಮಾತು, ತುಂಬ ಪ್ರಿಯವಾದ ಮಾತು. ಧರ್ಮ ಹೋಯಿತು, ಕಾನೂನು ಬಂದಿತ್ತು. ಡಿಫ್ರೆನ್ಸ್ ಏನು ಹೇಳಿ? ಧರ್ಮ ನಿಮಗೆ ಕೊಡುತ್ತೆ. ನಾನು ಹೇಳೋದು, ಎ ಬೆಸ್ಟ್ ಕೌನ್ಸಿಲರ್ ಈಸ್ ಒನ್ ಹೂ ಡಸ್ ನಾಟ್ ಗಿವ್ ಯು ಡಿಸಿಷನ್ಸ್, ಹಿ ಗಿವ್ಸ್ ಯು ಆಪ್ಷನ್ಸ್. ಧರ್ಮ ನಿನಗೆ ಕೊಡುತ್ತೆ, ನೋಡು ಹೀಗಾದರೆ ಹೀಗಾಗ್ತದೆ, ಹೀಗಾದರೆ ಹೀಗಾಗ್ತೀಯ ನೀನು, ಇದೆಲ್ಲ ಇದೆ, ಇಷ್ಟು ಇತಿಹಾಸ ಇದೆ ನೋಡ್ಕೋ ಅಂದ್ಕೊಡುತ್ತೆ. ನಿನಗೆ ಆರಿಸ್ಕೊಳ್ಳೋದಕ್ಕೆ ನಿಮ್ಮ ಹಿತಾಹಿತ ವಿವೇಕದಿಂದ ಆರಿಸ್ಕೊಳ್ಳೋಕೆ ಒಂದು ಅವಕಾಶ ಕೊಡುತ್ತೆ. ಕಾನೂನಾಗಿ ಹೇಳಲ್ಲ, ಐದರ್ ಡೂ ಇಟ್ ಆರ್ ಯು ಆರ್ ಪನಿಷ್ಡ್. ಆಪ್ಷನ್ಸ್ ಇಲ್ಲ ಅಲ್ಲಿ. ಅಂದರೆ ಕೊನೆಗೆ ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮ ಕೈಗಳನ್ನು ನಾವೇ ಕಟ್ಕೊಂಡ್ಬಿಟ್ಟಿದ್ದೀವಿ. ಅವಕಾಶಗಳನ್ನೆಲ್ಲ ಕಿತ್ತು ಹಾಕಿ ಹೀಗೆ ಮಾಡುವಂಥ ಮೂಗುದಾರ ಹಿಡಿದು ನಡೆಸೋ ಹಾಗೆ ನಡೆಸ್ಕೊಂಡಿದ್ದೀವಿ ನಾವು. ಅದಕ್ಕೆ ಹೇಳ್ತಾರೆ, ಯಾಕೆ ಅಂದರೆ ಯಾವತ್ತು ನಾವು ಶಾಸ್ತ್ರವನ್ನು ತಿರಸ್ಕಾರ ಮಾಡೋಕ್ಕೆ ಶುರು ಮಾಡಿದ್ವೋ ಅವತ್ತಿಂದ ಧರ್ಮ ಹೋಯಿತು, ಕಾನೂನು ಬಂತು ಅಂತ. ಅವ್ರ ಮಾತೇ ಇದು. ಎಷ್ಟು ಮನಸ್ಸು ಗಟ್ಟಿಯಾಗಿರಬೇಕು ಮನಸ್ಸಿಗೆ ಅವರಿಗೆ ಅಂತಂದರೆ ಹೇಳ್ತಾರೆ ಅವರು, ಈ ದಿನದ ಪ್ರಪಂಚದಲ್ಲಿ ಗೀತೆಯ ದೈವಾಸುರ ಭೇದದ ಈ ಅಧ್ಯಾಯದಷ್ಟು ಮುಖ್ಯವಾದ ಅಧ್ಯಾಯ ಇನ್ಯಾವುದೂ ಇಲ್ಲ ಎನ್ನಿಸುತ್ತದೆ. ಡಿ ವಿ ಜಿ ಯಾವಾಗ ಬರೆದದ್ದು ಈ ಅಧ್ಯಾಯ ಬಹಳ ಮುಖ್ಯ ಈ ಪ್ರಪಂಚಕ್ಕೆ ಅಂದರೆ. ಲೋಕ ಜೀವನ ನಮಗೆ ಸಹ್ಯವಾಗಬೇಕಾದರೆ ಮೊದಲು ಅವಶ್ಯವಾದದ್ದು ಪುಣ್ಯ ಪಾಪ ವಿವೇಕ. ಹೆದರಿಕೆ ಇಲ್ದಂಗಾಗಿದೆ ಪುಣ್ಯ ಪಾಪ ವಿವೇಕ. ಈಗ ವಿಜ್ಞಾನ ಸಾಧನೆಗಳಿಂದ ದೇಹ ಭೋಗ ಲಾಲಸೆಗೆ ಹೆಚ್ಚು ಪ್ರೋತ್ಸಾಹ ಬಂದಿದೆ. ನೋಡಿ, ವಿಜ್ಞಾನ ಸಾಧನೆಯಿಂದ ಭೋಗ ಲಾಲಸೆ ಬೇಕಾದಷ್ಟು ಆಗುವಷ್ಟು ಅವಕಾಶ ಬಂದಿದೆ. ಅದಕ್ಕೆ ಪೂರಕವಾಗಿ ಸಮಾಜ ಸಂಸ್ಥೆಗಳು, ರಾಜ್ಯ ಸೂತ್ರಗಳು ಸಿದ್ಧಿಯಾಗಿವೆ. ಅವ್ರ ಮಾತು ಬರೀಬೇಕಾದ್ರೆ ಒಂದೊಂದು ಪದ ಅಲಗಾಡ್ಸೋಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ಪೂರಕವಾಗಿ ನಿಮ್ಮ ಭೋಗಾಭಿಲಾಷೆಗೆ ಏನೇನು ಬೇಕೋ ಅದು ಸರಿ ಆಗೋ ಹಾಗೆ ಏನೇನಾಗಿದೆ ಅಂದರೆ ನಮ್ಮ ಸಮಾಜ ಸಂಸ್ಥೆಗಳು ಮತ್ತು ರಾಜ್ಯ ಸೂತ್ರಗಳು ಬಂದುಬಿಟ್ಟಿದೆ. ಅದೇ ಥರ ಡಿಸೈನ್ ಆಗಿದೆ. ನಮ್ಮ ಲಾಸ್ ಕೂಡ ಹಾಗೆ ಆಗಿದೆ. ಈಗ ಅದಕ್ಕೆ ಹೇಳ್ತಾರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎನ್ನುವ ಪದ ಬಂದಿದೆ ಅಂತ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಒಂದು ಬದುಕಿನ ಮಟ್ಟ ಅಂತ. ನೋಡಿರಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬ ಹೆಚ್ಚಿಗೆ ಆಗ್ತಾ ಇದೆ ಈಗ. ನೋಡಿ, ಅಂತ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ಏನು ಹೇಳಿ? ಹಣದ ಗಳಿಕೆ ಹೆಚ್ಚಾಗ್ತಾ ಇದೆ ಅಂತ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಇಕ್ವೇಟೆಡ್ ಟು ದಿ ಮನಿ ಪವರ್ ದಟ್ ಎ ಪರ್ಸನ್ ಹ್ಯಾಸ್. ಎಷ್ಟು ದುಡ್ಡು ಗಳಿಸ್ತೇನೆ ಅನ್ನೋದೆಲ್ಲ ಅವನು ಸಮಾಜದ ಮಟ್ಟ ಹೆಚ್ಚಾಗಿದೆ ಅಂತ ಅನ್ನೋ ಹಾಗಾಗಿದೆ ಈಗ. ಅದಕ್ಕೆ ಹೇಳ್ತಾರೆ ಅವರು, ದೈಹಿಕ ಜೀವನದ ಅಂತಸ್ತು ಹಣದ ಕೇಂದ್ರ. ಹಣ ಇರೋದ್ರಿಂದ ದೈಹಿಕ ಅಂತಸ್ತು ಬಂದುಬಿಟ್ಟಿದೆ ನಮ್ಮದು. ಅದರ ಗಳಿಕೆಯೇ ಜೀವನದ ಪರಮ ಉದ್ದೇಶವಾಗಿದೆ ಈಗ ಅಂತ. ಇದಾದಾಗ ಅದಕ್ಕೆ ಹೇಳ್ತಾರೆ ಅರ್ನಿಂಗ್ ಮನಿ ಆ್ಯಟ್ ಎನಿ ಕಾಸ್ಟ್. ಇದು ಬಹಳ ಮುಖ್ಯವಾದ ಮಾತು. ಅರ್ನಿಂಗ್ ಮನಿ ಈಸ್ ಓಕೆ, ಅರ್ನಿಂಗ್ ಮನಿ ಆ್ಯಟ್ ಎನಿ ಕಾಸ್ಟ್ ಅಂದಾಗ ಇಟ್ ಈಸ್ ನಾರ್ಮಲಿ ಆ್ಯಟ್ ದಿ ಕಾಸ್ಟ್ ಆಫ್ ವ್ಯಾಲ್ಯೂಸ್. ನಾರ್ಮಲಿ ಆ್ಯಟ್ ದಿ ಕಾಸ್ಟ್ ಆಫ್ ವ್ಯಾಲ್ಯೂಸ್ ಅದನ್ನು ಹೇಳ್ತಾರೆ ಅವರು. ಈ ವಿಪರ್ಯಾಸದಿಂದ ನಾವು ಪಾರಾಗಬೇಕಾದರೆ ಈ ದೈವಾಸುರ ಭೇದದ ಚಿಂತನೆಯನ್ನು ಮನಸ್ಸಿಗೆ ತಗೊಂಡು ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅಸುರಾಂಶಗಳನ್ನು ತೊಲಗಿಸಿ ದೈವಾಂಶವು ಹೆಚ್ಚು ಹೆಚ್ಚಾಗಿ ಅಂಗೀಕಾರಕ್ಕೆ ಬರುವಂತೆ ಪ್ರಯತ್ನಿಸಬೇಕು. ಇದು ಕೊನೆಗೆ ಡಿ ವಿ ಜಿ ಯಾವಾಗಲೂ ಹೇಳಿದ ಹಾಗೆ ಪ್ರತಿ ಅಧ್ಯಾಯದಿಂದ ನಮಗೇನು ಸಿಗುತ್ತೆ ಅಂದಾಗ ಹೇಳ್ತಾರೆ, ಆದಷ್ಟು ಮಟ್ಟಿಗೆ ಅಸುರಾಂಶಗಳನ್ನು ಕಮ್ಮಿ ಮಾಡಿ ದೈವಾಂಶ ಹೆಚ್ಚಿಗೆ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ. ಆದಿತ್ಯ ದೈತ್ಯ ಸಂಪದ್ ಭೇದಂಗಳ್ ಮನುಜ ಚಿತ್ತವಂ ಭ್ರಮೆಗೊಳಿಸಲ್ ವೇದಮೇ ಕಾರ್ಯಾಕಾರ್ಯ ವಿಬೋಧನೆಗೆ ಆಧಾರವೆಂದು ಷೋಡಶ ಗೀತಂ. ಈ 16ನೇ ಅಧ್ಯಾಯದಲ್ಲಿ ಏನು ಹೇಳುತ್ತೆ ಅಂದರೆ, ಆದಿತ್ಯ ಮತ್ತು ದೈತ್ಯ ಸಂಪದ ಭೇದಗಳು,
ದೈವಿ ಮತ್ತು ಅಸುರ ಸಂಪತ್ತುಗಳ ವಿಷಯಗಳನ್ನು ವಿಭಜನೆ ಮಾಡಿ ಮನುಜ ಚಿತ್ತಂ ಭ್ರಮೆಗೊಳಿಸಲ್, ಮನುಚಿತ್ತಕ್ಕೆ ಭ್ರಮೆ ಆದಾಗ ಏನು ಮಾಡಬೇಕಪ್ಪ, ಯಾವುದು ಸರಿ ಅಂದಾಗ ವೇದಮೇ ಕಾರ್ಯಕಾರ್ಯ ವಿಬೋಧನೆಗೆ ಆಧಾರ, ವೇದವೇ ಈ ಕಾರ್ಯಕಾರ್ಯ ವಿವೇಚನೆಗೆ ಆಧಾರ ಅಂತ ಹೇಳುವಂಥದ್ದು ಈ 16ನೇ ಅಧ್ಯಾಯ ಅಂಥೇಳಿ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯ. ಇನ್ನು ನಾವು 17ನೇ ಅಧ್ಯಾಯಕ್ಕೆ ಬರ್ತಿದ್ದೇವೆ. ಇಲ್ಲಿ ಇದನ್ನು ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ. ನಾವು ಗುಣತ್ರಯಗಳನ್ನು ನೋಡಿದ್ವಿ, ಈಗ ಶ್ರದ್ಧಾತ್ರಯಗಳು, ಅದನ್ನು ಡಿ ವಿ ಜಿ ಹೆಸರು ಕೊಡೋದು ಶ್ರದ್ಧಾತ್ರಯ ವಿವೇಕ ಯೋಗ ಅಂತ ಕೊಡ್ತಾರೆ. ಈ ವಿಷಯದ, ಈ ಅಧ್ಯಾಯದ ವಿಷಯ ಶ್ರದ್ಧೆ. ಅದರಲ್ಲಿ ತ್ರಿವಿಧ ಶ್ರದ್ಧೆ ಬರುತ್ತೆ, 3 ವಿಧವಾದಂಥ ಶ್ರದ್ಧೆಗಳು. ಶ್ರದ್ಧೆ ಅಂದರೆ ಏನು? ನಂಬಿಕೆ, ವಿಶ್ವಾಸ. ಯಾವುದನ್ನು ನಾವು ಪರೀಕ್ಷೆ ಇಲ್ಲದೆ ಒಪ್ಕೋತೀವೋ, ಅನುಭವಿಸಿ ನಂಬ್ಕೋತೀವೋ, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಎಂದು ಯಾರನ್ನು ನೋಡದೇನೆ ಅಳ್ತೀಯಂ ನಂಬಿಹುದೋ, ಆ ಮಾತು ಮುಖ್ಯ. ನೋಡದೇನೆ ಕಾಣದೇನೆ ಅಳ್ತೀಯಂ ನಂಬಿಹುದೋ ಆ ವಿಶೇಷ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ ಮೊದಲನೇ ಪದ್ಯ. ಅದು ಯಾವುದನ್ನು ನೋಡದೇನೆ ಅನುಭವದಿಂದ ಒಪ್ಕೋತೀವಲ್ಲ ನಾವು, ಅದನ್ನು ಹೇಳ್ತಾರೆ ಅವರು. ಪರೀಕ್ಷೆ ಇಲ್ಲದೆ ಯಾವುದನ್ನು ಒಪ್ಕೋತೀವೋ ಅದು ನಂಬಿಕೆ. ಎಲ್ಲ ಧರ್ಮಗಳಲ್ಲೂ ಈ ಥರದ ನಂಬಿಕೆ ಇದೆ. ಯಾವುದೇ ವಸ್ತುವಿನ ಅಥವಾ ಸಂಗತಿಯ ಇರುವಿಕೆ ಅಥವಾ ಕಾರ್ಯಕ್ಕೆ ಪ್ರತ್ಯಕ್ಷ ಪ್ರಮಾಣ ಇಲ್ಲದೆ ಹೋದರೂ ಕೂಡ, ಕಣ್ಣಿಗೆ ಕಾಣಿಸದೆ ಪ್ರತ್ಯಕ್ಷ ಪ್ರಮಾಣ ಇಲ್ಲದೆ ಹೋದರೂ ಕೂಡ ಅದು ಇದೆ ಅಂತ ಭಾವಿಸಿ ನಡೆದರೆ ಆ ಭಾವನೆಯೇ ಶ್ರದ್ಧೆ ಅಂತ. ಕಣ್ಮುಂದೆ ಕಾಣಿಸಿದರೆ ಅದು ಶ್ರದ್ಧೆ ಅನ್ಬೋದು, ಕಾಣಿಸ್ತಾ ಇದ್ದು ಅನುಭವದಿಂದ ಒಪ್ಕೊಂಡಿರ್ತೇನಲ್ಲ ಅದು ಶ್ರದ್ಧೆ ಅಂತ. ಈಗ ಒಂದು ಮಾತು ಬರ್ತದೆ. ಹಿಂದಿನ ಅಧ್ಯಾಯದಲ್ಲಿ ನಾವು ಆಧ್ಯಾತ್ಮಿಕ ಸಾಧನೆಯ ಬಗ್ಗೆ ಶಾಸ್ತ್ರಗಳೇ ಪ್ರಮಾಣ ಅಂತ ಹೇಳಿದ್ವಿ. ಹಾಗಾದರೆ ಸಾಮಾನ್ಯ ವ್ಯಕ್ತಿಗೆ ಶಾಸ್ತ್ರ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಎಲ್ರಿಗೂ ಶಾಸ್ತ್ರ ತಿಳಿಯೋದು ಕಷ್ಟ. ಅವನಿಗೆ ಸಾಧನೆ ಮಾಡೋ ಹಂಬಲ ಇದೆ, ಆದರೆ ಶಾಸ್ತ್ರ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಆಗ ಅವನ ಪಾಡೇನು ಅಂತ. ಕೇವಲ ನಂಬಿಕೆ ಶ್ರದ್ಧೆಯಿಂದ ನಡೆದರೆ ಸಾಕೋ? ಇದು ತುಂಬ ಚೆನ್ನಾಗಿರೋ ಪೀಠಿಕೆ ಬರೆದಿದ್ದಾರೆ ಡಿ ಬಿ ಜಿ. ಹಾಗಾದರೆ ನನಗೆ ಶಾಸ್ತ್ರ ಓದೋಕ್ಕಾಗೋದಿಲ್ಲ, ಅರ್ಥ ಆಗೋದಿಲ್ಲ ನನಗೆ, ಆದರೆ ಮಾಡಬೇಕು ಅಂತ ಹಂಬಲ ಇದೆ, ಸಾಧನೆ ಮಾಡಬೇಕು ಅಂತ ಹಂಬಲ ಇದೆ. ಹಾಗಾದರೆ ಏನು ಮಾಡಬೇಕು ನಾನು? ಕೇವಲ ನಂಬಿಕೆಯಿಂದ ಕಣ್ಮುಚ್ಚಿ ನಡೆದರೆ ಸಾಕೆ ಅಂತ. ಕೆಲವೊಂದು ಬಾರಿ ಯಾವುದೂ ರುಜುವಾತಿ ಇಲ್ಲದೆ ನಂಬೋದು ಕುರುಡು ನಂಬಿಕೆ ಅಥವಾ ಅಂಧವಿಶ್ವಾಸ ಅಂತ ಆಗೋದಿಲ್ವಾ? ಈ ಮಾತು ಬಹಳ ಮುಖ್ಯ. ಇದು ಅದಕ್ಕೆ ಕುರುಡು ನಂಬಿಕೆ ಅಂತೀವಿ, ಅಂಧವಿಶ್ವಾಸ ಅಂತೀವಿ, ಮೂಢನಂಬಿಕೆ ಅಂತೂ ಕರೆಯೋದುಂಟು. ನಾನು ಕೆಲವೊಂದು ವರ್ಷಗಳ ಹಿಂದೆ ಒಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಕತೆ ಬರೆದಿದ್ದೆ. ಅದ್ರ ನಂಬಿಕೆ ಅಂತ, ಮೂಢನಂಬಿಕೆ ಅಂತ ಹೆಸರು, ಮಯೂರದಲ್ಲಿ ಬಂದಿತ್ತದು, ಮೂಢನಂಬಿಕೆ ಅಂತ. ನನ್ನ ಥಿಯರಿ ಏನಪ್ಪ ಅಂದರೆ ಮೂಢನಂಬಿಕೆ ಅನ್ನೋದಿಲ್ಲ ಅಂತ. ಮೂಢನಂಬಿಕೆ ಅನ್ನೋದೇ ಇಲ್ಲ, ನಂಬಿಕೆ ಇರೋದು ಒಂದೇನೆ, ಇರೋದು ನಂಬಿಕೆ ಒಂದೇನೆ. ನನ್ನ ನಂಬಿಕೆ ನಿಮಗೆ ಮೂಢ ಅಂತ ಕಾಣಿಸ್ಬೋದು, ಅಥವಾ ನಿಮ್ಮ ನಂಬಿಕೆ ನನಗೆ ಮೂಢ ಅಂತ ಕಾಣಿಸ್ಬೋದು. ನನಗಿರೋದು ನಂಬಿಕೆ ತಾನೇ. ನಾನು ಯಾವುದನ್ನು ಗಟ್ಟಿಯಾಗಿ ನಂಬಿಕೊಂಡಿದ್ದೇನೆ, ಅದು ನಿಮ್ಗೆ ತಪ್ಪು ಅನ್ನಿಸಿದಾಗ ಅಯ್ಯೋ ಮೂಢನಂಬಿಕೆಯಲ್ಲಿದ್ದಾನವನು ಅಂತಾರೆ. ನನಗೆ ಮೂಢನಂಬಿಕೆ ಅಂತ ಗೊತ್ತಿದ್ದರೆ ನಂಬ್ಕೋತಿದ್ನ ಅದನ್ನು ನಾನು ಅಂತ. ನನಗೆ ನಂಬಿಕೆ ಮಾತ್ರ, ಅದು ಮತ್ತೊಬ್ಬರಿಗೆ ಮೂಢ ಹಾಕಿ ಕಾಣಿಸ್ಬೋದು. ಇಲ್ಲಿ ಪ್ರಶ್ನೆ ಕೇಳೋದು, ಅದು ಡಿ ವಿ ಜಿ ಚೆನ್ನಾಗಿ ಕೇಳ್ತಾರೆ. ಹಾಗಾದರೆ ಏನೂ ಅಭಿಪ್ರಾಯ ಇಲ್ಲದೇನೆ ಪರೀಕ್ಷೆ ಮಾಡದೇನೆ ಒಪ್ಕೊಂಡ್ಬಿಡ್ತೀವಲ್ಲ, ಅದು ಮೂಢನಂಬಿಕೆ ಆಗುತ್ತೆ. ಇದು ಬುದ್ಧಿ ವಿಚಾರಕ್ಕೆ ವಿರೋಧವಾದದ್ದಲ್ವೇ? ಬುದ್ಧಿ ಒಂಥರ ಮಾತಾಡುವಂಥ ಮಾತು, ಸುಮ್ಮನೆ ನಂಬ್ಕೋತಾರೆ ಅದು ಮೂಢನಂಬಿಕೆ ಆಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ, ಅನೇಕ ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದಂತೆ ಮನುಷ್ಯನ ಜ್ಞಾನ ಸಾಧನಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಬುದ್ಧಿ. ಬುದ್ಧಿ ಭಾಳ ಒಳ್ಳೆಯ ಸಾಧನ ಮನುಷ್ಯನಿಗಿರೋದು ಅಂತ ಹೇಳಿದ್ದೀವಿ. ಆದರೆ ಈ ಬುದ್ಧಿಗೆ ಮಿತಿ ಒಂದಿದೆ ಅಂತ. ಈ ಮುಂದಿನ ಮಾತು ಸ್ವಲ್ಪ 5 ನಿಮಿಷ ತಗೊಳ್ಳೋಣ, ಭಾಳ ಚೆನ್ನಾಗಿರೋ ಮಾತದು. ಈ ಬುದ್ಧಿ ಮತ್ತು ನಂಬಿಕೆ ವಿಷಯ ಬರ್ತದೆ, ಬುದ್ಧಿ ಮತ್ತು ಶ್ರದ್ಧೆ ನಂಬಿಕೆ ಬರ್ತದೆ. ಬುದ್ಧಿ ಒಳ್ಳೆಯ ಸಾಧನ ಮನುಷ್ಯನಿಗಿರುವಂಥದ್ದು. ಏನು ಸಿಕ್ಕರೂ ಅದನ್ನು ತಗೊಂಡು ಪರೀಕ್ಷೆ ಮಾಡಿ ನೋಡುವಂಥ ಶಕ್ತಿ ಬುದ್ಧಿಗಿದೆ. ಆದರೆ ಬುದ್ಧಿಗೆ ಮಿತಿ ಇಲ್ವೇ ಅಂತ. ಬುದ್ಧಿಗೆ ಮಿತಿ ಇದೆ. ಬುದ್ಧಿ ಕೆಲಸ ಮಾಡೋದು ಹೇಗೆ ಹೇಳಿ? ಬುದ್ಧಿ ಕೆಲಸ ಮಾಡೋದು ಹೇಗೆ ಅಂದರೆ, ಅವಕ್ಕೊಂದಿಷ್ಟು ಜನ ಸೇವಕರಿದ್ದಾರೆ, 5 ಜನ ಸೇವಕರು, ಪಂಚೇಂದ್ರಿಯಗಳು. ಆ ಪಂಚೇಂದ್ರಿಯಗಳು ಪ್ರಪಂಚದಲ್ಲಿ ಏನೇನು ಆಗ್ತದೋ ಅದನ್ನು ಸ್ವೀಕಾರ ಮಾಡಿ ಒಳಗಡೆ ಕಳಿಸ್ಕೊಡ್ತವೆ. ಆ ಬಂದಂಥ ರಾಶಿ ವಿಷಯವನ್ನು ಬುದ್ಧಿ ಪರೀಕ್ಷೆ ಮಾಡಿ ಯಾವುದು ಸರಿ ಯೋಗ್ಯತೆಗಳನ್ನು ಪರೀಕ್ಷೆ ಮಾಡುತ್ತೆ ಅಂತ ನೋಡಿದ್ವಿ ನಾವು ಅದನ್ನು. ಈಗ ನೋಡುವಾಗ ಅದು ಸರಿಯಾಗಿ ಬರುತ್ತಾ ಅಂತ ವಿಚಾರ ಮಾಡಬೇಕು ನಾವು. ಬುದ್ಧಿ ಯಾವ ಮೂಲಕ ಮಾಡುತ್ತೆ ಕೆಲಸ? ಪಂಚೇಂದ್ರಿಯಗಳ ಮೂಲಕ ಮಾಡುತ್ತೆ. ಇಂದ್ರಿಯಗಳು ಸರಿಯಾಗಿ ಕೊಡ್ತಾವ ಒಪಿನಿಯನ್ಸು ಅಂತ, ಅಭಿಪ್ರಾಯಗಳನ್ನು ಸರಿಯಾಗಿ ಕೊಡ್ತಾವ ಅಂತ.
DVG ಭಾಳ ಚೆನ್ನಾಗಿ ಡಿಸ್ಕಸ್ ಮಾಡ್ತಾರೆ ಅದನ್ನು, ಸುಮಾರು 2 ಪುಟಗಳ ಬಗ್ಗೆ ಬರೆದಿದ್ದಾರೆ ಅದನ್ನು. ಅವ್ರು ಹೇಳ್ತಾರೆ ಇಂದ್ರಿಯಗಳು ಕೊಡೋದು ಖಚಿತವಾಗಿರ್ತದೆ ಅಂತ ಹೇಳೋಕೆ ಬರೋಲ್ಲ, ಯಾಕಂದರೆ ಎಷ್ಟೋ ಸಲ ಅವಕ್ಕೆ ಮುಸುಕು ಹಾಕ್ಕೊಂಡಿದೆ. ಒಂದು ಅಭಿಪ್ರಾಯ ಇನ್ನೊಂದು ಥರ ಕಾಣಿಸುತ್ತೆ, ನಿಮಗೆ ಸರಿಯಾದ ಅಭಿಪ್ರಾಯ ಬರೋಲ್ಲ. ನನ್ನದೇ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ಬರಬೇಕಾದ್ರೆ ಒಂದು ತಮಾಷೆ ಘಟನೆ ಆಯಿತು, ಅದು ಹಿಂದಿನ ನೆನಪಾಯಿತು ನನಗೆ ಅಷ್ಟೇ. ಇವತ್ತು ಬರಬೇಕಾದ್ರೆ ನನ್ನ ಮುಂದೆ ಒಂದು ಕಾರ್ ಹೋಗ್ತಿತ್ತು, ಅದು ಹಿಂದಿನ ಬಾಗಿಲು ತಕ್ಕೊಂಡ್ಬಿಟ್ಟಿದೆ, ಅವ್ರು ಹಾಕೋದು ಮರ್ತು ಬಿಟ್ಟಿದ್ದಾರೆ. ಹಿಂಗೆ ತಿರ್ಕೊಂಡಾಗ ಬಾಗಿಲು ಓಪನ್ ಆಗಿಬಿಟ್ರೆ ಎಷ್ಟು ಪೆಟ್ಟಾದಿತ್ತೋ ಯಾರಿಗೋ ಅಂತ ಹೆದರಿಕೆ. ಇವು ನಮ್ಮ ಡ್ರೈವರ್ಸ್ ಮುಂದೆ ಹೋಗ್ಬಿಟ್ಟು ನಿಲ್ಲಿಸಿ ಹೇಳಿದ ಬಾಗಿಲು ಹಾಕ್ಕೊಂಬಿಡಿ ಅಂತ. ಹಾಕ್ಕೊಂಡ್ರು. ಇದು ನನಗೆ ಆಗಿತ್ತು ಎಷ್ಟು ವರ್ಷಗಳ ಹಿಂದೆ, ಒಂದು 15, 16, 18 ವರ್ಷದ ಹಿಂದೆ. ನನ್ನ ಮಗನನ್ನು ಶಾಲೆಗೆ ಬಿಡೋದಕ್ಕೆ ಆವಾಗ ಅಂಬಾಸಡರ್ ಗಾಡಿ ಇತ್ತು, ಮಿನಿ ಲಾರಿ ಅಂತಲ್ಲ, ಮಿನಿ ಲಾರಿ ಇದ್ದಾಗ ದೊಡ್ಡ ದೊಡ್ಡ ಗಾಡಿ. ಅದು ಬಾಗಿಲು ಸುಮ್ಮನೆ ಸ್ವಲ್ಪ ಪ್ರಯತ್ನದಿಂದ ಮುಚ್ಚೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ, ಸ್ವಲ್ಪ ಜೋರಾಗಿ ಹಾಕಬೇಕು. ನಾನು ಹುಡುಗ ಸಣ್ಣವನು, ಅವನು ಸ್ಕೂಲ್ ಹತ್ರ ಇಳಿಸಿದೆ. ಅವನ ಕೈಯಲ್ಲೇನೋ ಆ ಪ್ರಾಜೆಕ್ಟ್ ವರ್ಕು ಏನೋ ಇತ್ತು ಅನಿಸುತ್ತೆ, ತೊಗೊಂಡು ಹಿಂಗೆ ಕೈಯಿಂದ ಹಿಂಗೆ ತಳ್ಳಿದ್ದಾನೆ. ನಾನು ಹಾಗೆ ಮುಂದೆ ಹೊರಟೆ, ನಾನು ಕಾಲೇಜಿಗೆ ಹೋಗೋದು. ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂದೆ ಒಂದು ಸರ್ಕಲ್ ಬರುತ್ತೆ, ವೃತ್ತ ಬರುತ್ತೆ. ಅಲ್ಲಿ ಹಿಂಗೆ ತಿರುಗಿಸ್ಕೊಂಡು, ಸರ್ಕಲ್ ಇತ್ತು ಅವಾಗ, ಈಗ ಸರ್ಕಲ್ ಹೋಗ್ಬಿಟ್ಟಿದೆ. ಈಗ ಆ ಸರ್ಕಲ್ ಸುತ್ತ ಹಾಕ್ಕೊಂಡು ಹೀಗೆ ಹೋಗ್ತಾ ಇದ್ದೆ ನಾನು. ಹೀಗೆ ಟರ್ನ್ ಮಾಡಿದಾಗ ನಾನು ಬಲಗಡೆ ಮುಂದೆ ಕೂತಿದ್ದೀನಿ, ನಾನೇ ಡ್ರೈವ್ ಮಾಡ್ತಾ ಇರೋದು. ಹಿಂದಿನ ಎಡಗಡೆ ಬಾಗಿಲು ತಕ್ಕೊಂಡ್ಬಿಟ್ಟಿದೆ. ಕಲ್ಪನೆ ಮಾಡಿ, ಒಂದು ಅಂಬಾಸಡರ್ ಕಾರಿನ ಬಾಗಿಲು ತೆಗೆದ್ರೆ ಅರ್ಧ ರಸ್ತೆ ಆಗೋಷ್ಟಾಗುತ್ತೆ, ಅದು ಹೀಗೆ ಇಷ್ಟಾಗಲ್ಲ ಹೋಗ್ತಾಯಿತ್ತು. ನನ್ನ ಕಾರ್ ಹಾಗೆ ಹೋಗ್ತಾಯಿದೆ, ನಾನು ನೋಡಿಲ್ಲ. ಹಿಂದೆ ಒಂದು ಯಾವುದೋ ಮಾರುತಿ ಕಾರ್ ಬರ್ತಾಯಿತ್ತು, ಈ ಮಿರರಲ್ಲಿ ಕಾಣುತ್ತೆ ನಿಮಗೆ. ಅವನು ಒಂದೇ ಸಮ ಲೈಟ್ ಹಾಕೋದು ಹಾರ್ನ್ ಮಾಡೋದು, ಲೈಟ್ ಹಾಕೋದು ಹಾರ್ನ್ ಮಾಡೋದು ಮಾಡ್ತಾಯಿದ್ದ ಹಿಂದಿದ್ದವನು. ನಾನು ಏನು ಬ್ಯಾಡ್ ಬಿಹೇವಿಯರ್, ಬ್ಯಾಡ್ ಮ್ಯಾನರ್ಸ್, ಏನು ಹಗಲೊತ್ತಲ್ಲಿ ರೋಡ್ ಪೂರ್ತಿ ಖಾಲಿ ಇದೆ, ಬಲಗಡೆ ಸೈಡ್ ಹೋದೆ ನಾನು. ಅವನು ಇನ್ನೂ ಜೋರಾಗಿ ಹಾರ್ನ್ ಮಾಡೋಕ್ಕೆ ಶುರು ಮಾಡಿದ. ಅಂದು ಇದು ಆಗೋದು ಹೇಗೆ? ಹುಡುಗರಿಗೆ ಡ್ರೈವಿಂಗ್ ಕಲಿಸ್ತೇನೆ, ಹುಡುಗರು ಕೀ ಕೊಟ್ಬಿಡ್ತಾರೆ, ಕಾರ್ ಕೀ, ಅಪ್ಪ ಅಮ್ಮ ಜವಾಬ್ದಾರಿ ಇಲ್ಲ. ಸಣ್ಣ ಹುಡುಗ ನೋಡ್ತೀನಿ ಕಾಣಿಸ್ತದೆ, ರ್ಯಾಶ್ ಆಗಿ ಬರ್ತಾನೆ, ಮತ್ತು ನನಗೆ ಹಾರ್ನ್ ಬಾರಿಸ್, ಲೈಟ್ ಕೊಡ್ತಾನೆ, ಹಗಲೊತ್ತ ಲೈಟ್ ಕೊಡ್ತಾನಲ್ಲ ಅಂತ ನಾನು ಅವ್ನು ಬೈದಿದ್ದು, ಬುದ್ಧಿ ಇಲ್ಲ ಅವನಿಗೆ, ಇಡಿಯೇಟ್ ಅಂತೆಲ್ಲ ಬೈದೆ. ಆದರೂ ಅವ್ನು ಜೋರಾಗಿ ಬಂದು ಅವನ ಪಕ್ಕದಲ್ಲಿ ಬಂದು, ಸಾರ್ ಬ್ಯಾಕ್ ಡೋರ್ ಈಸ್ ಓಪನ್, ಕ್ಲೋಸ್ ಇಟ್ ಅಂದ. ಅವನು ಹಾರ್ನ್ ಬಾರಿಸಿದ್ದು, ಲೈಟ್ ಬಾರಿಸಿದ್ದು ನನ್ನ ಗಮನ ಸೆಳೆಯೋದಕ್ಕೆ. ನಾನು ಒಂದು ಇಷ್ಟು ಮುಖ ಭಂಗ ಆಗ್ಬಿಡ್ತು ನನಗೆ. ನಿಲ್ಲಿಸ್ಬಿಟ್ಟು ಬಾಗಿಲು ಹಾಕ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಚೈಲ್ಡ್ ಅಂತ ಹೇಳಿ ಕಳಿಸ್ದೆ ಅವನ್ನ. ಆಗ ನೋಡಿ 5 ನಿಮಿಷ ಏನಾಗಿತ್ತು ಅಂತ. ನನ್ನ ಇಂದ್ರಿಯಗಳು ನನ್ನ ಬುದ್ಧಿಗೆ ಏನು ಮೆಸೇಜ್ ಕೊಟ್ಟಿತ್ತು? ಇವನು ಬುದ್ಧಿ ಇಲ್ದವನು, ಹುಚ್ಚ ಅವನು, ತಲೆ ತಿರುಗಿ ಹೋಗಿದೆ ಅವನು. ಅಪ್ಪ ಅಮ್ಮ ಬೇಜವಾಬ್ದಾರಿಯಿಂದ ಸಣ್ಣ ಹುಡುಗನಿಗೆ ಕೀ ಕೊಟ್ಟಿದ್ದಾರೆ, ಆಗೋದೇ ಹೀಗೆ. ಕೇರ್ಲೆಸ್ ಅವನು, ಕೇರ್ಲೆಸ್ ನಾನು. ಬಾಗಿಲು ಹಾಕ್ಕೊಂಡಿಲ್ಲ, ಹಾಕಿದ್ದಿಲ್ಲ, ನೋಡಿಲ್ಲ ನಾನು ಅಲ್ವಾ. ನೋಡಿ, ಇಂದ್ರಿಯಗಳು ಬಂದದ್ದನ್ನು ಬುದ್ಧಿ ಯೋಗ್ಯತೆ ವಿಚಾರ ಮಾಡಿ ಇದು ಹೀಗೆ ಅಂತ ತೀರ್ಮಾನ ತೊಗೊಳುತ್ತೆ. ನನ್ನ ಬುದ್ಧಿ ಅವಾಗ ತೊಗೊಂಡು ತೀರ್ಮಾನ ಸರಿನಾ ಅಂತ. DVG ಪ್ರಶ್ನೆ ಕೇಳ್ತಾರೆ, ಇಂದ್ರಿಯಗಳ ಮೂಲಕ ಎಲ್ಲ ಸಾಮಗ್ರಿಗಳನ್ನು ಪಡ್ಕೊಳ್ಳೋ ಅಂಥ ಬುದ್ಧಿ ಆ ಸಾಮಗ್ರಿಗಳ ಮೇಲೆ ತಾನೇ ನಿರ್ಧಾರ ಮಾಡಬೇಕಾದ್ದು. ಆ ಸಾಮಗ್ರಿನೇ ಸರಿ ಇಲ್ಲದೆ ಹೋದರೆ ಬುದ್ಧಿ ಹೇಗೆ ಸರಿಯಾಗಿ ತೀರ್ಮಾನ ಕೊಡುತ್ತೆ? ಆದ್ದರಿಂದ ಬುದ್ಧಿಗೊಂದು ಮಿತಿ ಇದೆ ಅಂತ. ಇನ್ನೊಂದು, ಬುದ್ಧಿ ಯಾವಾಗಲೂ ಹಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ. ಒಂದೊಂದು ಸಲ ಮಂಕ್ ಆಗಿಬಿಟ್ಟಾಗ ಬುದ್ಧಿ ಅದರ ಶಕ್ತಿ ಕಳ್ಕೊಂಡ್ಬಿಡ್ತದೆ, ಆಗ ತೀರ್ಮಾನ ತಪ್ಪಾಗ್ತದೆ. ಅದರಿಂದ ತಿಳ್ಕೊಬೇಕಾದ್ದು, ಇಂದ್ರಿಯ ಪ್ರಪಂಚದಲ್ಲಿರುವಂಥದ್ದು ಬಾಹ್ಯ ಪ್ರಪಂಚದಲ್ಲಿರುವಂಥ ವಸ್ತುಗಳನ್ನು ಸ್ವೀಕಾರ ಮಾಡಿ ಬುದ್ಧಿ ತನ್ನ ತೀರ್ಮಾನ ಕೊಡುತ್ತೆ. ಆದ್ದರಿಂದ ಈ ಕ್ಷೇತ್ರ ಏನಪ್ಪ ಬುದ್ಧಿ ಇದು ಅಂದರೆ, ಹೊರಗಿನ ಪ್ರಪಂಚದ ಮಾತ್ರ ಶಕ್ತಿ ಇದೆ ಅದಕ್ಕೆ. ಬುದ್ಧಿ ಪ್ರವೇಶ ಮಾಡಲಾಗದಂಥ ಕ್ಷೇತ್ರಗಳು ಕೆಲವೊಂದು ಇದೆಯಲ್ಲ, ಯಾವುದ್ಯಾವುದಂದ್ರೆ ಜೀವ, ಆತ್ಮ, ಈಶ್ವರ, ಪುಣ್ಯ, ಪಾಪ, ಜನ್ಮಾಂತರ, ಇವೆಲ್ಲದರಲ್ಲೂ ಬುದ್ಧಿಗೆ ಸ್ವಾತಂತ್ರ್ಯ ಇಲ್ಲ. ಬುದ್ಧಿಯನ್ನು ತಿಳ್ಕೊಳ್ಳೋಂಥದ್ದೇನಿಲ್ಲ, ಕಣ್ಣಿಗೆ ಕಾಣಿಸೋಲ್ಲ, ಇಂದ್ರಿಯಗಳ ಮೂಲಕ ಬರೋದಿಲ್ಲ, ಅದು ಮನಸ್ಸಿಗೂ ಕೆಲಸ ಇಲ್ಲ. ಮನಸ್ಸೇನು ಮಾಡ್ತದೆ, ಬಂದಂಥ ತೊಗೊಂಡು ತನ್ನ ಹಿಂದಿನ ನೆನಪು ಈಗಿಂದೆಲ್ಲ ಸೇರಿಸಿ ಮಾಡುತ್ತೆ, ಬುದ್ಧಿ ಕೊಡುತ್ತೆ. ಅದು ಚಾನ್ಸೇ ಇಲ್ಲಲ್ಲ, ಕಣ್ಣಿಗೆ ಕಾಣಿಸೋಲ್ಲ, ಅನುಭವಕ್ಕೆ ಬರೋಲ್ಲ. ಆದ್ದರಿಂದ ಇದೇನು ಮಾಡಬೇಕು ಅಂತಂದರೆ, ಜೀವ, ಆತ್ಮ ಇಂಥ ವಿಷಯಗಳಲ್ಲಿ ಬುದ್ಧಿಗೆ ಸ್ವಾತಂತ್ರ್ಯ ಪ್ರವೇಶ ಇಲ್ಲ. ಇಂದ್ರಿಯಗಳು ಬಂದಂಥದ್ದನ್ನು ಸಂವೇದನೆಗಳಿಂದ ಪರಿಶೀಲನೆ ಮಾಡಿ ತೀರ್ಮಾನ ಕೊಡೋದು ಬುದ್ಧಿಯ ಕಾರ್ಯ. ಆದರೆ ಇಂದ್ರಿಯಗಳಿಗೆ ಸಿಲುಕದೇ ಇರುವಂಥ ಕೆಲಸ ಇದೆಯಲ್ಲ, ಅದು ಬುದ್ಧಿ ಕೆಲಸ ಅಲ್ಲ, ಅಲ್ಲಿ ನಂಬಿಕೆಗೆ ಹೋಗಬೇಕಾಗ್ತದೆ ಅಂತ ಹೇಳ್ತಾರೆ. ಒಂದು ಹೊಸ ವಿಷಯಕ್ಕೆ ಹೋದರೆ, ಬುದ್ಧಿ ಶಕ್ತಿಯನ್ನು ಮೀರಿದಂಥ ಒಂದು ಕ್ಷೇತ್ರಕ್ಕೆ ಹೋದರೆ, ಆ ಕ್ಷೇತ್ರ ಗೊತ್ತಿರೋರೇ ತೋರಿಸ್ಬೇಕು ನಮಗೆ ಅಂತ. ನಾವು ಕೆಲವೊಂದು ಸಲ ಮಾಡ್ತೀವಿ, ಬೇರೆ ಊರಿಗೆ ಹೋದಾಗ ಊರು ಗೊತ್ತಿಲ್ಲದೆ ಹೋದರೆ ಆ ಊರಲ್ಲಿ ಯಾರೋ ಒಬ್ಬರು ವಿಶೇಷ ಇರ್ತಾರೆ, ನಾನು ತೋರಿಸ್ತೀನಿ ಬನ್ನಿ, ಊರಿನ ವಿಶೇಷ ಎಲ್ಲ ತೋರಿಸ್ತೀನಿ, ಕರ್ಕೊಂಡು ಹೋಗ್ತಾರೆ. ನಾವು ಈ ಹೊಸ ಏರಿಯಾಕ್ಕೆ ಹೋದಾಗ ಅವರೇ ನಮಗೆ ತೋರಿಸ್ಬೇಕು, ಮಾರ್ಗದರ್ಶಿಗಳಾಗಬೇಕು. ಅದಕ್ಕೆ ಹೇಳ್ತಾರೆ, ಅಲ್ಲಿಗೆ ಬುದ್ಧಿ ಸಾಗಬೇಕಾದರೆ ಆ ಕ್ಷೇತ್ರಗಳನ್ನು ಚೆನ್ನಾಗಿ ಬಲ್ಲವರು ಕರ್ಕೊಂಡು ಹೋಗಬೇಕು. ಅಂಥವ್ರು ಯಾರಪ್ಪ ಅಂದರೆ, ಈ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ವೇದ, ಶಾಸ್ತ್ರ, ಗುರುಗಳು ಮತ್ತು ಸಂಪ್ರದಾಯಗಳು, ಇವು 4ರಿಂದ ಮಾತ್ರ ನನಗೆ ಮಾರ್ಗದರ್ಶನ ಆಗಬೇಕು. ಇದು ಬಿಟ್ಟರೆ ದಾರಿ ಇಲ್ಲ. ನಾಣ್ಯ ಪಂಥಾಹ
ವಿದ್ಯತೆ ಯನಾಯ ಉಪನಿಷತ್ ಮಾತು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ ಅಂತ ಹೇಳಿ, ಇದು ಬಿಟ್ಟರೆ ದಾರಿ ಇಲ್ಲ ನಮಗೆ ಅಂತ. ಬೇರೆ ದಾರಿ ಇಲ್ಲ, ಯಾಕಂದರೆ ಬುದ್ಧಿ ಹೋಗಲ್ಲ, ಆದ್ದರಿಂದ ಶ್ರದ್ಧೆನೇ ಹೋಗಬೇಕಲ್ಲಿ. ಶ್ರದ್ಧೆಯಿಂದ ಮಾತ್ರ ಆಗುವಂಥ ಕೆಲಸ. ಇಲ್ಲಿ DVG ಮಾತನ್ನು ಎಷ್ಟು ಚೆನ್ನಾಗಿ ಬರೀತಾರೆ, ಅದು ಚೇಂಜ್ ಮಾಡೋಕ್ಕೆ ಆಗೋಲ್ಲ. ಕ್ಷೇತ್ರದ ವಿವೇಕದಿಂದ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ, ಚೆನ್ನಾಗಿ ಬರೆದಿದ್ದಾರೆ. ಕ್ಷೇತ್ರದ ವಿವೇಕದಿಂದ ಬುದ್ಧಿಯ ಶ್ರದ್ಧೆಯ ಅಧಿಕಾರ ವ್ಯಾಪ್ತಿಯನ್ನು ವಿಭಾಗ ಮಾಡಬಹುದು. ಕ್ಷೇತ್ರದ ವಿವೇಕದಿಂದ ಬುದ್ಧಿಯ ಶ್ರದ್ಧೆಯ ಅಧಿಕಾರ ವ್ಯಾಪ್ತಿಯನ್ನು ವಿಭಾಗ ಮಾಡಬಹುದು. ಯಾವ ಕಾರ್ಯಕ್ಷೇತ್ರವು ಪ್ರತ್ಯಕ್ಷ ಪ್ರಪಂಚಕ್ಕೆ ಸೇರಿದ್ದೋ, ಇಂದ್ರಿಯಗಳಿಗೆ ಸುಲಭವಾಗಿ ದೊರಕಬಹುದಾದದ್ದೋ, ಅಲ್ಲಿ ಪುರುಷ ಬುದ್ಧಿಗೆ ಮೊದಲನೆಯ ಸ್ಥಾನ. ಇದು ಒನ್ ಆಫ್ ದಿ ಫೈನೆಸ್ಟ್ ಅನಾಲಿಟಿಕಲ್ ಮೈಂಡ್ಸ್ ನಾವು ನೋಡಿದ್ದು. ಡಾಗ್ಮ್ಯಾಟಿಕ್ ಅಲ್ಲ, ಯಾವುದದು ಅಲ್ಲಿ ಪುರುಷ ಬುದ್ಧಿಗೆ ಮೊದಲನೇ ಸ್ಥಾನ, ಶಾಸ್ತ್ರಾಚಾರದ ನಂಬಿಕೆಗಳಿಗೆ ಎರಡನೇ ಸ್ಥಾನ. ಎಲ್ಲಿ ಇಂದ್ರಿಯ ಪ್ರವೇಶವಿಲ್ಲವೋ, ಎಲ್ಲಿ ಬುದ್ಧಿ ಕಾರ್ಯಕ್ಕೆ ದ್ರವ್ಯ ಸಾಮಗ್ರಿ ಇಲ್ಲವೋ, ಅಲ್ಲಿ ವೇದಶಾಸ್ತ್ರಕ್ಕೆ ನಂಬಿಕೆಗೆ ಮೊದಲನೇ ಸ್ಥಾನ, ಬುದ್ಧಿಗೆ ಎರಡನೇ ಸ್ಥಾನ. ಇದನ್ನು ಎಷ್ಟು ಹೇಳ್ತಾರೆ ನೋಡಿ. ಕ್ಷೇತ್ರದ ವಿವೇಕದಿಂದ ಯಾವ ಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದೀರಿ ಜಾಗದಲ್ಲಿ ಅಂದ್ಕೊಂಡಾಗ ಬುದ್ಧಿ ಮುಖ್ಯಾನೋ ಶ್ರದ್ಧೆ ಮುಖ್ಯಾನೋ ಅಂತ ಗೊತ್ತಾಗುತ್ತೆ. ಎಲ್ಲಿ ಭೌತಿಕ ಪ್ರಪಂಚದಲ್ಲಿ ನಮಗೆ ಅನುಭವ ಸಾಮಗ್ರಿ ಇದೆಯೋ ಅಲ್ಲಿ ಬುದ್ಧಿಗೆ ಒಂದನೇ ಸ್ಥಾನ ಕೊಡಿ, ಶಾಸ್ತ್ರಕ್ಕೆ ಎರಡನೇದು ಕೊಡೋಣ. ಎಲ್ಲಿ ಬುದ್ಧಿಗೆ ಜಾಗ ಇಲ್ಲವೋ, ಸಾಮಗ್ರಿ ಇಲ್ಲವೋ, ಅಲ್ಲಿ ನಂಬಿಕೆ ಮಾತ್ರ ಶ್ರದ್ಧೆ ಇರುತ್ತೆ, ಅಲ್ಲಿ ಶಾಸ್ತ್ರಕ್ಕೆ ಮೊದಲನೇ ನಂಬರು, ಬುದ್ಧಿಗೆ ಎರಡನೇ ಸ್ಥಾನ ಕೊಡಬೇಕು ಅಂತ. ಅತೀಂದ್ರಿಯ ವಿಷಯಗಳ ಜ್ಞಾನವು ವೇದದಿಂದಲೇ ಉಂಟಾಗತಕ್ಕಂಥದ್ದು, ಬೇರೆ ಕಡೆಯಿಂದ ಆಗೋದಿಲ್ಲ. ಪ್ರತ್ಯಕ್ಷೇಣಾನು ಮಿಥ್ಯಾವ ಯಸ್ತು ಪಾಯೋನ ಬುದ್ಧತೆ ಏನಂ ವಿಂದಂತಿ ವೇದೇನ ತಸ್ಮಾತ್ ವೇದಸ್ಯ ವೇದತಃ. ಯಾವ ಪುರುಷಾರ್ಥ ಮಾರ್ಗವನ್ನು ನಾವು ಜಗತ್ತಿನ ವಸ್ತು ಪರೀಕ್ಷೆಯಿಂದಾಗಲಿ, ಪ್ರತ್ಯಕ್ಷ ಸಂಗತಿಗಳ ಆಧಾರದಿಂದಾಗಲಿ, ಮಾಡಿದ ಊಹಾಪೋಹಗಳಿಂದಾಗಲಿ ತೆಗೆದುಕೊಳ್ಳುವುದು ಸಾಧ್ಯವಿಲ್ಲವೋ, ಆ ಅಲೌಕಿಕ ವಿಷಯವನ್ನು ವೇದದಿಂದ ಮಾತ್ರ ತಿಳಿದುಕೊಳ್ಳಲಾಗುತ್ತದೆ. ಹೀಗಿರುವುದರಿಂದಲೇ ವೇದಗಳ ವೇದತ್ವ ಅಂತ ಬರೀತಾರೆ. ಯಾವುದನ್ನು ತಗೊಳ್ಬೇಕೋ ನನ್ನ ಬುದ್ಧಿಗಳಿಂದ ಆಗೋದಿಲ್ವೋ ಅದನ್ನು ವೇದಗಳಿಂದ ಪಡ್ಕೊಳ್ಬೇಕು. ಹಾಗಾದರೆ ಬುದ್ಧಿಗೆ ಏನು ಕೆಲಸ ಇಲ್ವಾ ಅಂತ ಪ್ರಶ್ನೆ. ಎಲ್ಲ ವೇದಗಳನ್ನು ತಗೊಳ್ಳೋದಾದರೆ ನನ್ನ ಬುದ್ಧಿಗೆ ಏನು ಕೆಲಸ ಹಾಗಾದರೆ? ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕೆಲಸ ಇಲ್ಲ ಅಂತಂದರೆ, ಧರ್ಮೇ ಪ್ರಮೇಯಮಾಣಾಹಿ ವೇದೇನ ಕರಣಾತ್ಮನ ಇತಿ ಕರ್ತವ್ಯತಾ ಭಾಗಂ ಮೀಮಾಂಸಾ ಪೂರಯಿಷ್ಯತಿ ಅಂತ ಭಾಳ ಚೆನ್ನಾಗಿರೋ ಮಾತಿದು. ಹಾಗಾದರೆ ಏನರ್ಥ ಅಂದರೆ, ಧರ್ಮವನ್ನು ತಿಳಿಯಲಿಕ್ಕೆ ವೇದವೇ ಸಾಧನ. ಒಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಧರ್ಮ ತಿಳ್ಕೊಳ್ಬೇಕಾದ್ರೆ ವೇದಾನೇ ನಮಗೆ ದಾರಿ. ಆದರೆ ಅದರಿಂದ ತಿಳಿದು ಬಂದದ್ದರದ್ದು ಇದೆಯಲ್ಲ, ವಿಷಯ ಇದೆಯಲ್ಲ, ಅದರ ಪ್ರಯೋಗವನ್ನು ಅನುಷ್ಠಾನ ಮಾಡೋದನ್ನು ಮೀಮಾಂಸಾ ರೂಪವಾದ ಬುದ್ಧಿ ನಿಮಗೆ ಹೇಳಿಕೊಡ್ತದೆ ಅಂತ. ವೇದ ನಮಗೆ ತಿಳಿಸ್ಕೊಡ್ತದೆ. ನಾನು ಹೇಳಿದೆ, ವೇದ ಈಸ್ ಎನ್ ಎಕ್ಸಲೆಂಟ್ ಕೌನ್ಸಿಲರ್. ನಿಮ್ಗೆ ಆಪ್ಷನ್ಸ್ ಕೊಡ್ತದೆ, ಹೀಗೆ ಮಾಡು ಅಂತ ಹೇಳುತ್ತೆ, ಹೀಗಾದರೆ ಒಳ್ಳೆಯದು ಅಂತ ಹೇಳಿಕೊಡ್ತದೆ. ಆದರೆ ಕೊನೆಗೆ ಯಾವುದನ್ನು ಪ್ರಯೋಗ ಮಾಡಬೇಕು, ಯಾವುದನ್ನು ಅನುಷ್ಠಾನ ಮಾಡಬೇಕು ಅನ್ನೋದನ್ನು ಮೀಮಾಂಸಾ ರೂಪವಾದಂಥ ಬುದ್ಧಿ ಹೇಳಿಕೊಡ್ತದೆ ಅಂತ. ಅಂದರೆ ಬುದ್ಧಿ ಶಾಸ್ತ್ರ ಜೊತೆಗೆ ಹೋಗಬೇಕಾದಂಥದ್ದು. ಅದಕ್ಕೆ DVG ಎಷ್ಟು ಚೆನ್ನಾಗಿರೋ ಮಾತನ್ನು ಹೇಳ್ತಾರೆ ನೋಡಿ. ತತ್ವಜ್ಞಾನಕ್ಕೆ ಶಾಸ್ತ್ರ, ಲೋಕ ಜೀವನಕ್ಕೆ ಬುದ್ಧಿ. ಒಂದೇ ಸಮರಿ ಹೇಳಿಬಿಟ್ರು. ತತ್ವಜ್ಞಾನಕ್ಕೆ ಶಾಸ್ತ್ರ, ಲೋಕ ಜೀವನಕ್ಕೆ ಬುದ್ಧಿ. ಅವರು ಉದಾಹರಣೆ ಕೊಡುವಂಥದ್ದು ಈ ಸ್ವಲ್ಪ ಬದಲಾಯಿಸಿ ಇಟ್ಕೊಳ್ಳೋಣ. ನಮ್ಮಂತಹ ಸಾಮಾನ್ಯ ಸಣ್ಣ ಜನರ ಗೃಹಕೃತ್ಯಗಳಲ್ಲಿಯೂ ಅಷ್ಟೇ ಸರಿ ಅವ್ರ ಮಾತು. ಮದುವೆಯಾಗಬೇಕಾದರೆ ಹೆಣ್ಣು ಗಂಡುಗಳ ಹೊಂದಿಕೆ ಶಾಸ್ತ್ರ ವಿಷಯ, ಮುಹೂರ್ತ ಮಾಂಗಲ್ಯಗಳು ಶಾಸ್ತ್ರ ವಿಷಯ. ಬೀಗರನ್ನು ಒಲಿಸಿಕೊಳ್ಳಬೇಕು, ಮದುವೆ ಸ್ವಗೃಹದಲ್ಲಿಯೋ ದೇವಸ್ಥಾನದಲ್ಲಿಯೋ, ಹಣ ಸಾಲ ತರುವುದೇ, ಬಡ್ಡಿ ಎಷ್ಟು, ಕಮ್ಮಿ ಆಗಲ್ಲವೇ, ಇವೆಲ್ಲ ಪ್ರಶ್ನೆಗಳು ಲೌಕಿಕ ಬುದ್ಧಿವಂತಿಕೆಗೆ ಸೇರಿದ್ದು. ಹೀಗೆ ನಮ್ಮ ನಮ್ಮ ನಿತ್ಯ ಕರ್ಮಗಳಲ್ಲಿ ಶಾಸ್ತ್ರಕ್ಕೊಂದು ಸ್ಥಾನ ಉಂಟು, ಬುದ್ಧಿಗೂ ಒಂದು ಸ್ಥಾನ ಉಂಟು. ಬಹುಶಃ ಶ್ರದ್ಧೆ ಬುದ್ಧಿಗಳು ಜೊತೆಗಾಗಿ ಇರಬೇಕಾದವುಗಳು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮದುವೆ ಮುಹೂರ್ತ, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಮದುವೆ ಆದರೂ ಕೂಡ ಮುಹೂರ್ತ ಯಾವುದು ಅಂತ ಕೇಳ್ತಾರೆ. ಯಾಕಂದರೆ ಆ ಮುಹೂರ್ತ ಒಂದು ಶಾಸ್ತ್ರ ವಿಷಯ. ನೋಡಿ, ಮುಹೂರ್ತ ಅಂದರೆ ಏನು, ಆ ನಕ್ಷತ್ರ ಕೂಡೋದಂದ್ರೆ ಏನು, ಅದೇ ನಮ್ಮ ನಂಬಿಕೆ ಇಲ್ಲ ಅಂತ ಇದುವರೆಗೂ. ಈಗಂತೂ ಆಫ್ಕೋರ್ಸ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ. ಇಂಟರ್ನೆಟ್ ಮದುವೆ ಆಗ್ತಿರೋ ಕಾಲದಲ್ಲಿ ಇಮೇಲ್ ಮೂಲಕ ಮದುವೆ ಆಗುವಾಗ ಏನು ತೊಂದರೆ ಇಲ್ಲ. ಆದರೆ ಈಗ ಬರೋದು ಮುಹೂರ್ತ ಇಡಬೇಕಾದ್ರೆ, ಮುಹೂರ್ತ ಅಂದರೆ ಏನು ಅರ್ಥ ಹೇಳಿ? ಇಂಥ ಗುಣಗಳು. ನಾವು ಸಾಮಾನ್ಯವಾಗಿ ಮೊದಲು ಕೂಡಿಸಿ ನೋಡೋದು ಅಂತ, ಈ ಕುಂಡಲಿ ಕೂಡಿಸಿ ನೋಡೋದು ಅಂತ ನೋಡಿದಾಗ 36 ಗುಣಗಳು, 36ಕ್ಕೆ 36 ಬಂತು, 100% ಆಯಿತು ಅಂತ. ಹೀಗೆ ಜೋಡಿಸೋದು ಇದೆಯಲ್ಲ, ಆ ಗ್ರಹಗತಿಗಳನ್ನು ಅದು ನಂಬೋದು ಯಾರು ನಂಬ್ತೀರಿ ನೀವು? ಶಾಸ್ತ್ರವನ್ನು ನಂಬಿತ್ತಾನೆ ಮಾಡೋದು.
ಅಲ್ಲಿ ಶಾಸ್ತ್ರ ನಂಬ್ತೀವಿ. ಮುಹೂರ್ತ ಈ ಟೈಮಿಗೆ ಆಗಬೇಕು, ಶಾಸ್ತ್ರ ನೋಡ್ತೇವೆ. ಆದರೆ ಉಳಿದ ಪ್ರಸಂಗಗಳಲ್ಲಿ ಬುದ್ಧಿ ಉಪಯೋಗಿಸ್ತೇವೆ. ಹೇಳ್ತಾರೆ ಬುದ್ಧಿ ಶಾಸ್ತ್ರ ಜೊತೆಗೆ ಇರಬೇಕಾದಂಥವುಗಳು ನಮ್ಮಲ್ಲಿ. ಅದಕ್ಕೆ ಈಗ ಪ್ರಶ್ನೆ ಬಂದಿರೋದು ಹೀಗೆ. ಈ ಪೀಠಿಕೆ ಹಾಕೋ ಕಾರಣ ಏನು ಅಂದರೆ, ಇಂದು ಪ್ರಪಂಚವನ್ನು ಕೆದಕುತ್ತಿರುವಂಥ ಪ್ರಶ್ನೆ ಎಲ್ರಿಗೂ ಇದು. ಯಾವುದು ಸರಿ ಹಾಗಾದರೆ? ಶಾಸ್ತ್ರವೇ ಲೋಕಮಾರ್ಗವೇ? ಅರ್ಜುನಿಗೊಂದು ಪ್ರಶ್ನೆ ಬಂತು. ಪ್ರಶ್ನೆ ಬರೋದೇನು ಅಂತಂದರೆ, ನೀನು ಈಗಲೇ ಹೇಳಿದ್ಯಪ್ಪ, ನನಗೆ ತ್ರಿಗುಣಗಳ ಬಗ್ಗೆ ಹೇಳಿದ್ದೀಯಾ, ನಿನ್ನಲ್ಲಿ ನಂಬಿಕೆ ಇಟ್ಟು ನಾನು ಹೋಗ್ತೇನೆ. ಶಾಸ್ತ್ರ ಗೊತ್ತಿಲ್ಲ, ಬರೀ ಶ್ರದ್ಧೆಯಿಂದ ಹೋದರೆ ಅವರ ನಿಷ್ಠೆ ಸಾತ್ವಿಕವಾಗಿ ಆಗ್ತದೋ, ರಾಜಸಿಕವಾಗಿ ಆಗ್ತದೋ, ತಾಮಸಿಕವಾಗಿ ಆಗ್ತದೋ ಅಂತ. ಶಾಸ್ತ್ರ ಗೊತ್ತಿಲ್ಲ ಅವರಿಗೆ, ಬರೀ ಶ್ರದ್ಧೆಯಿಂದ ಹೋದವ್ರದ್ದು ಏನಾಗ್ತದೆ ಅಂತ. ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧೆಯಾನ್ವಿತಃ ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಅಂದರೆ ಯಾರು ಶಾಸ್ತ್ರವಿಧಿಯನ್ನು ಬಿಟ್ಟು, ಶಾಸ್ತ್ರ ಗೊತ್ತಿಲ್ಲ ಅವರಿಗೆ, ಬಿಟ್ಟು ಶ್ರದ್ಧೆಯಿಂದ ಪೂಜಿಸ್ತಾರೋ ಅವರ ನಿಷ್ಠೆ ಸಾತ್ವಿಕವೋ ರಾಜಸವೋ ತಾಮಸವೋ ಅಂತ. ಒಳ್ಳೆ ಪ್ರಶ್ನೆ ಕೇಳಿದಾನೆ ಅರ್ಜುನ. ಅದಕ್ಕೆ DVG ಬರೆದಂಥ ಮಾತು ತುಂಬ ಚೆನ್ನಾಗಿರುವಂಥದ್ದು. ಈಗ ಹೊಸ ಹೊಸ ಉಪದೇಶಕರು ಬರುತ್ತಿದ್ದಾರೆ. 63ರಲ್ಲೇ ಹೊಸಬರು ಬಂದಿದ್ದರು ಅಂದರೆ ಈಗ ತುಂಬ ಜನ ಬಂದಿದ್ದಾರೆ. ಈಗ ಹೊಸ ಹೊಸ ಉಪದೇಶಕರು ಬಂದಿದ್ದಾರೆ, ಹೊಸ ಹೊಸ ಉಪಾಸನೆಗಳನ್ನು ತರುತ್ತಿದ್ದಾರೆ. ಅವರು ತಮಾಷೆಗೆ ಬರೆದಂಥ ಕೆಲವು ಉಪಾಸಕರು ಹೇಗಿದ್ದಾರೆ ತೋರಿಸ್ತೀನಿ. ಅವ್ರು ಯಾರ್ಯಾರು ಉಪದೇಶಕರು ಅಂದರೆ, ಪರಿಮಳ ದಾಡಿಕಾ ಸ್ವಾಮಿಗಳು. ದಾಡಿ ಪರಿಮಳವಾಗಿತ್ತೋ ಏನೋ ಗೊತ್ತಿಲ್ಲ. ಪರಿಮಳ ದಾಡಿಕಾ ಸ್ವಾಮಿಗಳು, 8 ದಿನ ಕಾಲಿಗೆ ಮುದ್ರೆ ಹಾಕಿ ಕುಳಿತ ಗಟ್ಟಿತಿಷ್ಟೆ ಸ್ವಾಮಿಗಳು, ಜಡಿಮಳೆಯಂತೆ ವಾಗ್ಧಾರೆ ಸುರಿಸುವ ಭೈರಿಗೆ ಸ್ವಾಮಿಗಳು, ಯಂತ್ರಮಂತ್ರ ಯಕ್ಷಿಣಿ ಸ್ವಾಮಿಗಳು, ಪವಾಡ ಪ್ರಚಂಡ ಸ್ವಾಮಿಗಳು, ಇಂಥವರು ಲೋಕಾಕರ್ಷಣ ಸಮರ್ಥರಾಗಿದ್ದಾರೆ ಅಂತ. ಪದ ಎಷ್ಟು ಚೆನ್ನಾಗಿದೆ ನೋಡಿ. ಲೋಕವನ್ನು ತುಂಬ ಆಕರ್ಷಣೆ ಮಾಡ್ತಾ ಇದ್ದಾರೆ, ತುಂಬ ಸಮರ್ಥರಾಗಿದ್ದಾರೆ ಅಂತ. ಈ ವಿಷಯ ಸ್ವಲ್ಪ ಚಿಂತೆಗೆ ಗ್ರಾಹ್ಯವಾಗಬೇಕಾದಂಥ ವಿಷಯ, ತುಂಬ ಚಿಂತೆ ಮಾಡುವಂಥ ವಿಷಯ. ಈಗ ನೋಡಿ, ಶಾಸ್ತ್ರ ನಮಗೆ ಬಹಳ ಜನಕ್ಕೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಶಾಸ್ತ್ರ ಜ್ಞಾನ ಇಲ್ಲದೆ ಹೋದಾಗ ಮನುಷ್ಯ ಏನು ಮಾಡ್ತಾನೆ? ನಂಬಿಕೆಯಿಂದ ಹೋಗ್ತಾನೆ, ಶ್ರದ್ಧೆಯಿಂದ ಹೋಗ್ತಾನೆ. ಇಲ್ಲಿ ಒಂದು ಸ್ವಲ್ಪ ಚಿಂತೆ ಮಾಡಿದರೆ, ಶ್ರದ್ಧೆ ನಿಮಗೆ ಆ ಮೌಲ್ಯದಲ್ಲಿದೆಯೋ ವ್ಯಕ್ತಿಯಲ್ಲಿದೆಯೋ ಅಂತ ಬರುತ್ತೆ ಪ್ರಶ್ನೆ. ಇದು ಸ್ವಲ್ಪ ಚಿಂತನೆ ಆಳವಾಗಿ ಮಾಡುವಂಥದ್ದು. ಒಬ್ಬರು ಉಪದೇಶಕರಿದ್ದಾರೆ, ಗುರುಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಯಾರೋ ಒಬ್ಬರು ಲೀಡರ್ ಇದ್ದಾರೆ. ಅವರ ಹಿಂದೆ ಜನ ತಂಡೋಪತಂಡವಾಗಿ ಹೋಗ್ತಾ ಇದ್ದಾರೆ. ಈಗ ಯಾವುದೋ ಒಬ್ಬರು ಗುರುಗಳು ಇದ್ದಾರೆ, ತುಂಬ ಆಕರ್ಷಣೆ ಮಾಡ್ತಾರೆ. ಈಗ ಫಾಸ್ಟ್ ಫುಡ್ ಲೈಫ್, ಈಗ ಫಾಸ್ಟ್ ಫುಡ್ ಜಗತ್ತು ಅಂತ, ಎಲ್ಲವೂ ಫಾಸ್ಟ್ ಆಗಿಬಿಡ್ಬೇಕು, ಈಗ ಚುಕ್ಕಾಗಿಬಿಡ್ಬೇಕು. ಹಾಗೆ ಫಾಸ್ಟ್ ರಿಯಲೈಸೇಷನ್ ಆಗಬೇಕು. ಟೈಮ್ ಇಲ್ಲ ನನಗೆ, 3 ದಿವಸದಲ್ಲಿ ಗಾಡ್ ರಿಯಲೈಸೇಷನ್ ಆಗುತ್ತಾ? 4th ಡೇ ನಾನು ಮೀಟಿಂಗಿಗೆ ಹೋಗಬೇಕು, 3 ದಿವಸದಲ್ಲಿ ಆಗುತ್ತಾ? ಅಂದರೆ ಕ್ವಿಕ್ಕಾಗಿ ರಿಲೀಫ್ ಸಿಗಬೇಕು. ನಮಗೆ ಇವತ್ತು ಮಾತ್ರೆ ತೊಗೊಂಡ್ರೆ ಮುಂದೆ ಅರ್ಧ ಗಂಟೆ ಗುಣ ಆಗಬೇಕು. ಹಾಗೆ ಬಹುಶಃ ಮುಂದೆ ಯಾರಾದರೂ ಮಾತ್ರೆಗಳನ್ನು ಮಾಡಿ ಯಾರೋ ಒಂದು ನನಗೆ ಗುಮಾನಿ ಇದೆ. ನಿಮಗೆ ಶಾಸ್ತ್ರ ಸಮ್ಮತ ಆಗಬೇಕಾ? ಈ ಗುಳಿಗೆ ತೊಗೊಳ್ಳಿ, 3 ದಿವಸ ತೊಗೊಂಡ್ರೆ ನಿಮ್ಗೆ ಶಾಸ್ತ್ರ ಅರ್ಥ ಆಗುತ್ತೆ. ಈ ಉಪನಿಷತ್ತಿಗೆ 3 ಗುಳಿಗೆ, ಹಂಗೆ ಮಾಡೋ ಜನ ಇದ್ದಾರೇನೋ ಬರ್ತಾರೇನೋ ಗೊತ್ತಿಲ್ಲ. ಇದು ಯಾಕೆ ಆಗ್ತದೆ ಅಂದರೆ, ನನಗೆ ಟೈಮ್ ಇಲ್ಲದೆ ಹೋದಾಗ, ಸಮಯ ಇಲ್ಲದೆ ಹೋದಾಗ ಬೇಗ ಆಕರ್ಷಣೆಯಾಗಿ ಯಾರು ಬೇಗ ಮನಸ್ಸನ್ನು ಗೆದ್ಕೋತಾರೋ. ಒಂದು ವಿಷಯ ತಮ್ಗೆ ಅರಬೇಕು, ಯಾವುದು ಒಳ್ಳೆಯದೋ ಅದು ಸ್ವಲ್ಪ ನಿಧಾನ, ಯಾವುದು ಅಷ್ಟು ಒಳ್ಳೆಯದಲ್ವೋ ತೀವ್ರವಾಗಿ ಬರ್ತದೆ ಅಂತ. ಬೇಗ ಆಕರ್ಷಣೆ ಆಗಿಬಿಡುತ್ತೆ. ನಾನು ನೋಡಿದ್ದೇನೆ ಕೆಲವೊಂದು ಕಡೆಗೆ ಆಶ್ರಮಗಳು 5 ಸ್ಟಾರ್ ಹೋಟೆಲಿಗೆ ಏನೂ ಕಮ್ಮಿ ಇಲ್ಲ. ಅಲ್ಲಿ ಆಗುತ್ತಿರುವಂಥ ಚಟುವಟಿಕೆಗಳು ನೋಡಿದರೆ ಇದು ಆಧ್ಯಾತ್ಮಿಕ ಸಾಧನೆನಾ ಅಂತ ಡೌಟ್ ಬರುವಷ್ಟರ ಮಟ್ಟಿಗೆ ಆಗುವಂಥದ್ದು. ಯಾಕಂದರೆ ಈಗ ಆಕರ್ಷಣೆ ಮೊದಲು ಮಾಡಬೇಕು, ಆಮೇಲೆ ಧರ್ಮ. ಕೆಲವರು ಕೇಳಿದ್ದು ಉಂಟು ನಾನು, ಯಾಕೆ ಈ ಥರ ಆಗ್ತದೆ ಇದು ಅಂತ. ಬೇರೆ ಬೇರೆ ಕಡೆ ಎಲ್ಲ ಹೇಳೋದು, ಹೆಸರು ಹೇಳೋದು ಬೇಡ, ಅಷ್ಟಾಗ್ತಾಯಿದೆ. ಆದಾಗ ಪ್ರಶ್ನೆ ಬಂದದ್ದು, ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳಿದಾಗ, ಇಲ್ಲ ಮೊದಲು ಜನ ಬಂದರೆ ತಾನೇ ನಾನು ಧರ್ಮ ಹೇಳೋದು ಅವರಿಗೆ. ಅದಕ್ಕೆ ಮೊದಲನೇ ಕೆಲಸ ಆಕರ್ಷಣೆ ಮಾಡೋದು, ಆಮೇಲೆ ಧರ್ಮ ಹೇಳೋಣ. ಇದು ಯಾಕೆ ಮುಖ್ಯ ಆಗುತ್ತೆ ನಮಗೆ ಅಂದರೆ, DVG ಭಾಳ ಸಂಕಟವಾಗಿ ಹೇಳಿದ್ದಾರೆ ಅದು ಮಾತನ್ನು. ಒಬ್ಬ ಗುರುಗಳ ಹಿಂದೆ ಕಣ್ಣು ಮುಚ್ಕೊಂಡು ಹೋಗ್ತೇವೆ ನಾವು. ಒಬ್ಬ ಮನುಷ್ಯ ಗುರು ಆಗಲಿ ಮುಖ್ಯಸ್ಥ ಆಗಲಿ ಅವನ ಜವಾಬ್ದಾರಿ ತುಂಬ ಹೆಚ್ಚಾಗ್ತದೆ ಅಂತ ಒಂದು ಉದಾಹರಣೆ ಕೊಡ್ತಾರೆ DVGಯಲ್ಲಿ. ಯಾಕೆ ಮುಖ್ಯ ಆಗ್ತದೆ ಅಂದರೆ, ನಾನು ಒಂದು ಗುರು ಸ್ಥಾನದಲ್ಲಿ ನಿಂತ್ಕೊಂಡಾಗ ನಾನು ನಂಬ್ಕೊಳ್ಳೋಂಥವ್ರು 100 ಜನ ಇದ್ದಾರೆ. ಅವರಿಗೆ ನಾನು ನಂಬ್ಕೊಂಡಂಥ ಮೌಲ್ಯದ ಬಗ್ಗೆ ನಂಬಿಕೆ ಇರಲಿಕ್ಕಿಲ್ಲ, ಗುರುಗಳ ಬಗ್ಗೆ ನಂಬಿಕೆ ಇದೆ. ಹಿಂದಕ್ಕೆ ಈ ಮಾತನ್ನು ಹೆಸರು ಹೇಳೋದು ಬೇಡ, ಒಂದು ದೊಡ್ಡ ಚರ್ಚೆ ಆಗಿತ್ತು. ಇಂಥ ದೊಡ್ಡ ವಿಜ್ಞಾನಿಯೊಬ್ಬರು ಇಂಥವ್ರ ಶಿಷ್ಯರಾದರು ಅಂತ. ಆದರೆ ವಿಜ್ಞಾನಿನ ನಂಬಿಕೊಂಡಂಥವ್ರು, ಇಂಥ ದೊಡ್ಡ ವಿಜ್ಞಾನಿಯವ್ರು ನಂಬ್ಕೋತಾನೆ ಅಂದರೆ ಅವರಲ್ಲೇನೋ ವಿಶೇಷ ಇರಬೇಕು ಅಂತ ಅವರು ಹೋದದ್ದುಂಟು. ಅಂದರೆ ಮೌಲ್ಯದಲ್ಲಿ ಶ್ರದ್ಧೆ ಇದೆಯೋ ವ್ಯಕ್ತಿಯಲ್ಲಿ ಶ್ರದ್ಧೆ ಇದೆಯೋ ಅಂತ. ಅದಕ್ಕೆ ಹೇಳ್ತಾರೆ, ನೀವು ಮೇಲಕ್ಕೆ ಹೋದಾಗ ನಿಮ್ಮ ನಂಬಿಕೊಳ್ಳುವಂಥವ್ರು ಹೆಚ್ಚಾದಾಗ ನಿಮ್ಮ ಜವಾಬ್ದಾರಿ ತುಂಬ ಹೆಚ್ಚಾಗತ್ತೆ ಅಂತ.
ಒಂದು ಅದ್ಭುತ ಮಾತನ್ನು ಹೇಳ್ತಾರೆ ಕೆಲವರು ಮಾತ್ರ ಗುರುಗಳಾಗಿದ್ದವರು, ಶಾಸ್ತ್ರ ತಿಳ್ಕೊಂಡಂಥವರು ತುಂಬ ವಿನಯದಿಂದ ಭಗವಂತನನ್ನೇ ನಂಬಿಕೊಂಡು ತನ್ನ ಶಿಷ್ಯರ ಶ್ರದ್ಧೆ ಸರಿಯಾದ ದಾರಿಯಲ್ಲಿರಲಿ ಎಂದು ಪ್ರಾರ್ಥನೆ ಮಾಡ್ಕೋತಾರಂತೆ. ನಾನು ಹೋದಲ್ಲಿ ನನ್ನ ಶಿಷ್ಯರು ಬರ್ತಾ ಇದ್ದಾರಪ್ಪ, ನನ್ನ ಶ್ರದ್ಧೆ ಸರಿಯಾಗಬೇಕು, ನನ್ನ ಶಿಷ್ಯರ ಶ್ರದ್ಧೆ ಸರಿಯಾದ ಜಾಗದಲ್ಲಿ ಇರಲಿ ಅಂತ ಬೇಡ್ಕೋತಾರಂತೆ. ಅದು ಹೇಳ್ತಾರೆ ಅವರು, DVG ಬರೀತಾರೆ, ಶೃಂಗೇರಿಯ ಶ್ರೀ ಶಿವಾಭಿನವ ನೃಸಿಂಹ ಭಾರತಿಗಳವರು ತಾಯಿ ಗೌರಿಯನ್ನು ಪ್ರಾರ್ಥನೆ ಮಾಡಿದಂಥ ಒಂದು ಶ್ಲೋಕ. ಆ ಶ್ಲೋಕ ಎಂಥ ಅದ್ಭುತ ಶ್ಲೋಕ. ಕಾಷಾಯ ವಸ್ತ್ರೇಣ ಕರಾತ್ತ ದಂಡಕಮಂಡಲೂಭ್ಯಾಂ ಜಪಮಾಲಯಾಚ ವಿಭ್ರಾಮಯಂತಂ ಗ್ರಹಿಣಾಂ ಕದಂಬಂ ಮಾಂ ಪಾಹಿ ಪೃಥ್ವೀಧರ ರಾಜಪುತ್ರಿ ಅಂತ. ಅರ್ಥ ಎಷ್ಟು ಚೆನ್ನಾಗಿದೆ ಗೊತ್ತಾ? ತಾಯಿ ಪಾರ್ವತಿ ದೇವಿ, ನಾನು ಏನು ಮಾಡ್ತಿದ್ದೇನಮ್ಮ ಈಗ ಅಂತ. ನಾನು ಮಾಡುತ್ತಿರುವುದೇನು? ಮೈ ಮೇಲೆ ಕಾವಿ ಬಟ್ಟೆ, ಕೈಯಲ್ಲಿ ಕಮಂಡಲ ಪಾತ್ರೆ, ಸನ್ಯಾಸ ದಂಡ ಹಿಡಿದಿದ್ದೇನೆ, ಜಪಸರ ಹಿಡ್ಕೊಂಡಿದ್ದೇನೆ. ಇದರಿಂದ ಗೃಹಸ್ಥ ಜನರಿಗೆ ಭ್ರಾಂತಿ ಉಂಟು ಮಾಡ್ತಿದ್ದೇನೇನೋ ಅಂತ ಅನ್ನಿಸ್ತಾ ಇದೆ. ಇಂಥವನನ್ನು ನೀನೇ ಕಾಪಾಡಬೇಕು ಅಂತ ತಾಯಿನ ಕೇಳ್ಕೊತಾರೆ ಅವರು. ಅಷ್ಟು ಜ್ಞಾನವೇತರು ಹಂಗೆ ಹೇಳಬೇಕಾದ್ರೆ ಇದು DVG ಹೇಳೋದು, ಗುರುಗಳಾಗಿದ್ದವರು, ಶಾಸ್ತ್ರ ತಿಳ್ಕೊಂಡಂಥವರು ಅಥವಾ ತಿಳ್ಕೊಂಡಿದ್ದೀನಿ ಅಂತ ಭ್ರಮಿಸಿದವರು ಮತ್ತೊಬ್ಬರಿಗೆ ಭ್ರಮೆ ಹುಟ್ಟಿಸದೇ ಇರಲಿ ಅಂತ. ಶ್ರದ್ಧೆ ಅನ್ನೋದು ವ್ಯಕ್ತಿ ಮೂಲವಾಗದೇ ಆ ಮೌಲ್ಯ ಮೂಲ ಆಗಬೇಕು. ಅದನ್ನು ನಾಯಕರಾದವ್ರು ನಡೆಸಬೇಕು ಅಂತ. ಅಕಸ್ಮಾತ್ತಾಗಿ ನನಗೆ ನಂಬ್ಕೊಂಡಂಥವ್ರು 100 ಜನ ಇದ್ದಾರೆ ಅಂದಾಗ ನಾನು ಯಾವುದೋ ಹಾದಿಗೆ ಹೋದರೆ 100 ಜನ ನನ್ನ ಹಿಂದೆ ಬಂದುಬಿಡ್ತಾರಲ್ಲ, ಆ ಜವಾಬ್ದಾರಿ ನಾಯಕರಿಗೆ ಇರಬೇಕಾಗ್ತದೆ ಅಂತ. ನೋಡಿ, ಆ ಸ್ವಾಮಿಗಳು ಹೇಳಿದ್ದು ಇಂಥವನನ್ನು ನೀನೇ ಕಾಪಾಡಬೇಕು ಅಂತ ಕೇಳ್ಕೊತಾರೆ. ತಮ್ಮನ್ನು ಅನುಸರಿಸುವಂಥ ಜನರ ಶ್ರದ್ಧೆಯನ್ನು ಸರಿಯಾಗಿ ಬೆಳೆಸುವವರ ಲಕ್ಷಣ ಇದು. ಶ್ರದ್ಧೆಯಲ್ಲಿ 3 ವಿಧ ಅಂತ ಕೃಷ್ಣ ಹೇಳ್ತಾನೆ. ಒಂದು ಸಾತ್ವಿಕ, ರಾಜಸ ಮತ್ತು ತಾಮಸ. ಈ ಶ್ರದ್ಧೆಗಳು 3 ಶ್ರದ್ಧೆಗಳು. ದೇವತೆಗಳನ್ನು ಪೂಜಿಸುವವರು ಸಾತ್ವಿಕರು, ಯಕ್ಷ ರಾಕ್ಷಸರನ್ನು ಪೂಜಿಸುವಂಥವರು ರಾಜಸಿಕರು, ಭೂತ ಪ್ರೇತಗಳನ್ನು ಪೂಜೆ ಮಾಡುವಂಥವರು ತಾಮಸರು ಅಂತ ಹೇಳ್ತಾರೆ. ಉಗ್ರ ವ್ರತಗಳನ್ನು ಮಾಡುವಂಥವರು, ಘೋರ ಬಲಿಗಳನ್ನು ಕೊಡುವಂಥವರು, ಹಠದ ತಪಸ್ಸುಗಳನ್ನು ಮಾಡುವಂಥವರು ತಾಮಸರು. ಬಹುಶಃ ನಮ್ಮ ಪುರಾಣದ ಕಥೆಗಳನ್ನು ಓದಿದಾಗೆಲ್ಲ ರಾಕ್ಷಸರೆಲ್ಲ ಅದ್ಭುತವಾದಂಥ ತಪಸ್ಸು ಮಾಡಿದವರು. ಅದು ತಾಮಸಿಕ ತಪಸ್ಸೇ. ಏನು, ತಲೆಯಿಂದ ಬೆಂಕಿ ಬಂದು 3 ಲೋಕ ಸುಡೋ ಹಾಗೆ ಅಪೇಕ್ಷೆ ಮಾಡ್ಕೊಂಡು ಹಾಗೆ ಅನಾಹುತ ಉಗ್ರ ರೂಪಗಳನ್ನು ಮಾಡ್ಕೊಳ್ಳುವಂಥದ್ದು, ಅವೆಲ್ಲ ರಾಕ್ಷಸ ಕೃತ್ಯಗಳು, ಕಾಮಪ್ರೇರಿತವಾದಂಥದ್ದು, ಏನೋ ಅಪೇಕ್ಷೆ ಇಟ್ಕೊಂಡು ಮಾಡುವಂಥದ್ದು. ಈ ಜಂಬೂಕವಿದೆ ಬಗ್ಗೆ ಬಂದಾಗ ತಾವು ಶ್ರೀರಾಮ ಪರೀಕ್ಷಣ ಓದಿದ್ರೆ ಗೊತ್ತಾಗುತ್ತೆ. ಶ್ರೀರಾಮ ಪರೀಕ್ಷಣದಲ್ಲಿ ಚರ್ಚೆ ಬರುತ್ತೆ. ಜಂಬೂಕನ ಕೊಲ್ಲುವಂಥ ಕಾರಣ ಏನಿತ್ತು ರಾಮನಿಗೆ? ಅವನೊಬ್ಬ ತಪಸ್ಸು ಮಾಡ್ತಿದ್ದಾನೆ, ಅವನೊಬ್ಬನು. ಅದಕ್ಕೆ ಕೆಲವರು ಬಣ್ಣನೂ ಕೊಟ್ಬಿಟ್ರು. ಅವನು ದಲಿತ ಆದ್ದರಿಂದ ಅವನು ಕೊಂದು ಹಾಕಿದ ರಾಮ ಅಂತ. ಅಯ್ಯೋ ಪಾಪ, ಅವನಿಗೇನು ಚಿಂತೆ ಇರಲಿಲ್ಲ, ಆಗಿರಲಿಲ್ಲ, ಇದು ಕ್ಯಾಟಗರಿ ಇರಲಿಲ್ಲ ಅವಾಗ. ಆದರೆ ಅವನು ತಪಸ್ಸು ಮಾಡಿದಾಗ ಅವನು ಕೂತಾಗ ಅವನ ತಲೆ ಮೇಲೆ ವಲ್ಮೀಕ ಹುತ್ತು ಬೆಳೆದಿತ್ತು. ರಾಮ ಹೋಗಿ ಅವನು ಕೊಂದುಬಿಟ್ಟ ಅಂತ ಹೇಳಿ ಅನ್ಯಾಯ ಅದು ಅಂತ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅವನು ತಪಸ್ಸು ಮಾಡ್ತಿದ್ದಕ್ಕೆ ರಾಮಗೆ ಬೇಜಾರಿಲ್ಲ. ರಾಮ ಹೇಳ್ತಿರದೆ ಪ್ರತಿಯೊಬ್ಬರು ತಪಸ್ವಿಗಳಾಗಬೇಕು ತನ್ನ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ರು. ಪ್ರತಿಯೊಬ್ಬರು ತಪಸ್ವಿಗಳಾಗಬೇಕು. ಅಂಥದ್ದು ಜಂಬೂಕನ ಯಾಕೆ ಕೊಲ್ತಾನೆ ಅಂದರೆ, ಜಂಬೂಕ ತಪಸ್ಸು ಮಾಡಿದ್ದಕ್ಕೆ ಬೇಜಾರಿಲ್ಲ, ಅವನು ಎದಕ್ಕೋಸ್ಕರ ಮಾಡ್ತಿದ್ದಾನೆ ಅನ್ನೋದು ಮುಖ್ಯ. ತಪಸ್ಸಿನ ಉದ್ದೇಶ ಏನಿದೆ? ದೇಶ ಹಾಳು ಮಾಡುವಂಥದ್ದು. ಆದ್ದರಿಂದ ತಪಸ್ಸು ಆಗಬಾರ್ದು. ಅವನ ಕೆಲಸ ಲೋಕಮುಖವಾಗಿದ್ದರೆ, ಸಮಾಜಮುಖವಾಗಿದ್ದರೆ ರಾಮನೇ ಸಪೋರ್ಟ್ ಮಾಡ್ತಿದ್ದೇನೋ, ಅವನಿಗೆ ತುಂಬ ಸಪೋರ್ಟ್ ಮಾಡಿದ್ದುಂಟು. ಆದರೆ ಈತನ ತಪಸ್ಸು ಸಮಾಜ ವಿಮುಖವಾಗಿರೋದ್ರಿಂದ, ಸಮಾಜ ನಾಶಕ್ಕೋಸ್ಕರ ಇರೋದ್ರಿಂದ ಅದು ಇರಬಾರ್ದು ಅಂತ. ಅದಕ್ಕೆ ಹೇಳ್ತಾರೆ, ಅವರು ಕಾಮಪ್ರೇರಿತವಾದಂಥ ತಪಸ್ಸುಗಳು. ಈಗ ಭಸ್ಮಾಸುರ, ಅವನು ಜಗತ್ತಿಗೆ ಒಳ್ಳೇದಾಗಬೇಕು ಅಂತಲ್ಲ, ಸರ್ವಾಧಿಕಾರಿ ಆಗಬೇಕು ಅಂತ ತೊಗೊಂಡು ತಾನು ತಕ್ಷಣ ಕೊಟ್ಟವನ ಮೇಲೆ ತಲೆ ಮೇಲೆ ಕೈ ಇಡೋಕೆ ಹೋಗ್ತಾನಲ್ಲ ಅವನು. ಅವೆಲ್ಲ ಕಾಮಪ್ರೇರಿತವಾದಂಥದ್ದು, ಅಧಿಕಾರ ಪ್ರೇರಿತವಾದಂಥದ್ದು, ದರ್ಪಪೂರಿತವಾದಂಥದ್ದು, ಅಹಂಕಾರ ಪೂರಿತವಾದಂಥದ್ದು. ಆದ್ದರಿಂದ ಅವು ತಾಮಸರು ಅಂತ. ಪೂಜೋಪಾಸನೆಯಲ್ಲಿ ಹೇಗೋ ಹಾಗೆ ಆಹಾರ ವಿಹಾರಗಳಲ್ಲಿ ಕೂಡ ಗುಣಭೇದ ಉಂಟು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹೃದಯ ಆಹಾರ ಸಾತ್ವಿಕ ಪ್ರಿಯ. ಸಾತ್ವಿಕನಿಗೆ ಪ್ರಿಯವಾದ ಆಹಾರಗಳು ಯಾವುದು? ರಸವತ್ತಾದದ್ದು, ಆನಂತರ ಸ್ನಿಗ್ಧವಾದದ್ದು, ಜಿಡ್ಡುಳ್ಳಂಥದ್ದು, ರಕ್ತ ಮಾಂಸಗಳಲ್ಲಿ ಬೆರೆತುಕೊಳ್ಳುವಂಥ, ಹೃದಯಕ್ಕೆ ಬಲ ಕೊಡುವಂಥ ಆಹಾರ ಸಾತ್ವಿಕ ಆಹಾರ ಅಂತ. ರಾಜಸಾಹಾರ ಯಾವುದು ಹಾಗಾದರೆ? ಅತಿಯಾದ ಹುಳಿ, ಅತಿಯಾದ ಉಪ್ಪು, ಖಾರ, ಅತಿಯಾದ ಬಿಸಿಯಾದಂಥ ಆಹಾರ, ತುಂಬ ಗಟ್ಟಿಯಾದಂಥ ಆಹಾರ, ಇವು ಅಶಾಂತಿ, ಉದ್ರೇಕ ಮತ್ತು ಆಯಾಸಗಳನ್ನು ಉಂಟು ಮಾಡ್ತವೆ. ಇವು ರಾಜಸಾಹಾರಗಳು. ಹಾಗಾದರೆ ತಾಮಸ ಆಹಾರ ಯಾವುದು? ತಂಗಳು, ಹಳಸಲು, ಒಣಕಲು, ಎಂಜಲು ಮತ್ತು ತುಂಬ ಕರಿದಂಥ ಪದಾರ್ಥಗಳು.
ಇವು ತಾಮಸ ಆಹಾರಗಳು ಅಂತ. ಹೇಗೆ ಆಹಾರಗಳಲ್ಲಿ ಭಿನ್ನ ಇದೆಯೋ ಹಾಗೆ ಯಜ್ಞದಾನ ಕ್ರಿಯೆಗಳಲ್ಲಿ ಕೂಡ 3 ವಿಧ ಇದೆ ಅಂತ. ನೋಡಿ ಎಷ್ಟು ಥರದ ವಿಧಗಳು ಮಾಡಿದ್ದಾರೆ. ಯಜ್ಞದಾನ ಕ್ರಿಯೆಗಳಲ್ಲಿ 3 ವಿಧ ಯಾವುದು ಅಂದರೆ, ಮೊದಲನೇದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಶಾಸ್ತ್ರೋಕ್ತ ವಿಧಾನದಲ್ಲಿ ಕೇವಲ ಕರ್ತವ್ಯ ಅನ್ನುವಂಥ ಭಾವನೆಯಿಂದ ಸಮಾಧಾನದಿಂದ ಮಾಡಿದಂಥ ಯಜ್ಞ ಸಾತ್ವಿಕ ಯಜ್ಞ. ನಿರಪೇಕ್ಷವಾದಂಥದ್ದು, ಅಪೇಕ್ಷೆಯಿಂದ ಮಾಡುವಂಥದ್ದಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮಾಡುವಂಥದ್ದು, ಸರ್ವೇ ಜನಃ ಸುಖಿನೋ ಭವಂತು ಅಂತ ಹೇಳಿ ಮಾಡುವಂಥದ್ದು, ಅದು ಸಾತ್ವಿಕವಾದಂಥ ಯಜ್ಞ. ಫಲಕ್ಕಾಗಿ, ಜಂಬಕ್ಕಾಗಿ ಅಥವಾ ಲೋಕದ ಹೊಗಳಿಕೆಗಾಗಿ, ನೋಡಿರಿ ಎಂಥ ಯಜ್ಞ ಮಾಡಿದ್ರು ಗೊತ್ತಾ, ಮೊನ್ನೆ ಅವರು ಎಷ್ಟು ದೊಡ್ಡ ಶಾಮಿಯಾನ ಹಾಕಿದ್ರು ರೀ, ಅವರು ದೊಡ್ಡ ಶಾಮಿಯಾನ ಹಾಕಿ ಯಜ್ಞ ಮಾಡಿದರು. ಹೊಗಳಿಕೆಗೋಸ್ಕರ ಮಾಡುವಂಥದ್ದು ಅಥವಾ ಜಂಬಕ್ಕೋಸ್ಕರ ಮಾಡುವಂಥದ್ದು, ಯಾವುದೋ ಫಲವನ್ನು ಅಪೇಕ್ಷಿಸಿ ಮಾಡುವಂಥದ್ದು ರಾಜಸ. ಕೊನೆಯದು ಬರ್ತದೆ, ಮಂತ್ರ ಇಲ್ಲದೆ, ದಕ್ಷಿಣೆ ಇಲ್ಲದೆ, ಶುಚಿ ಇಲ್ಲದೆ, ನಿಯಮ ಇಲ್ಲದೆ ಮನಸ್ಸು ಹೋದಂತೆ ಮಾಡಿದ್ದು ತಾಮಸ ಅಂತ. ಯಾವುದೋ ಒಂದು ಮಾಡಿಬಿಡೋದು, ಮುಗಿಸ್ಬಿಡೋದು, ಕೆಲಸ ಮಾಡಿಬಿಡೋದು. ಅದಕ್ಕೆ ಯಾರು ತಮಾಷೆ ಮಾಡ್ತಾಯಿದ್ರು, ನಮ್ಮ ಮನೆಗೆ ಅರ್ಚಕರು ಬರ್ತಾರೆ ಪೂಜೆ ಮಾಡೋದಕ್ಕೆ ಅಂತ. ದೊಡ್ಡವರು ಪೂಜೆ ಮಾಡಿ ಹೋಗ್ತಾರೆ, ದಿನ ಮನೇಲಿ ಪೂಜೆ ಆಗುತ್ತೆ ನಮ್ಮ ಮನೆಯಲ್ಲಿ, ಅವ್ರು ಮಾಡಿ ಹೋಗ್ತಾರೆ, ಪುಣ್ಯ ಅವ್ರಿಗೆ ಬರುತ್ತೆ ಅರ್ಚಕರಿಗೆ. ಆದರೆ ಪೂಜೆ ಆಗುವಾಗ ಯಜಮಾನರು ಮುಂದೆ ಕೂತಿದ್ರು ಅಷ್ಟು ಒಳ್ಳೇದಲ್ವಾ, ಒಂದು 2 ನಿಮಿಷ ಹೇಳೋದು. ಪೂಜೆ ಮಾಡ್ತಿರ್ತಾರೆ, ನಾನು ವ್ಯವಹಾರದಲ್ಲಿ ನಾನು ಇರ್ತೇನೆ ಅಂತ. ಅದಕ್ಕೆ ಹೇಳ್ತಾರೆ, ಯಾವುದೂ ಇಲ್ಲದೆ ಸುಮ್ಮನೆ ಕೆಲಸಕ್ಕೋಸ್ಕರ, ಕೆಲಸ ಇಲ್ಲದೆ ನಿಯಮ ಇಲ್ಲದೆ ಮಾಡುವಂಥ ತಪಸ್ಸಿದೆಯಲ್ಲ, ಅದು ತಾಮಸ ಅಂತ. ಹೇಗೆ ಹೇಳಿದ್ನಲ್ಲ ಹಾಗೆ ತಪಸ್ಸು ಕೂಡ 3 ವಿಧದ್ದು ಅಂತ. ಆ ತಪಸ್ಸಿನ 3 ವಿಧ ಹೇಳಿ ನಿಲ್ಲಿಸೋಣ. ಇದು ತುಂಬ ಪ್ರಸಿದ್ಧವಾದಂಥ ಶ್ಲೋಕ. ಆದ್ದರಿಂದ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚೇತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತ ಮಾತು. ಮನಸ್ಸು ಹೇಗಿರಬೇಕು? ತಪಸ್ಸು ಅಂದರೆ ಮನಸ್ಸನ್ನು ಕೇಂದ್ರೀಕರಿಸೋದು ಅಂತ ಹೇಳಿದ್ವಿ. ಮನಸ್ಸು, ಮಾತು ಮತ್ತು ಕರ್ಮಗಳಲ್ಲಿ ತನ್ನನ್ನು ತಾನು ಹದ್ದಿನಲ್ಲಿರಿಸಿಕೊಂಡು ಉದ್ವೇಗಕ್ಕೆ ಅವಕಾಶ ಕೊಡದೆ ಪ್ರಸನ್ನಚಿತ್ತನಾಗಿರುವುದು ಸಾತ್ವಿಕ ತಪಸ್ಸು. ಅನುದ್ವೇಗಕರಂ ವಾಕ್ಯಂ. ಕೆಲವರು ಇರ್ತಾರೆ ಮಾತಾಡ್ಬೇಕಾದ್ರೆ ತುಂಬ ಉದ್ವೇಗದಲ್ಲಿರ್ತಾರೆ, ಅವ್ರು ಗಮನಿಸಿರಬೇಕು. ಯಾರು ಉದ್ವೇಗಕ್ಕೆ ಒಳಗಾಗೋದಿಲ್ವೋ, ಮನಸ್ಸನ್ನು ಯಥೋತಿಯಲ್ಲಿ ಇಟ್ಕೊಂಡಿದ್ದಾರೋ ಅವರು ಮಾಡುವಂಥ ತಪಸ್ಸಿದೆಯಲ್ಲ ಸಾತ್ವಿಕ ತಪಸ್ಸು ಅಂತ. ಸತ್ಕಾರ ಮತ್ತು ಪೂಜೆಯ ಉದ್ದೇಶದಿಂದ ಮಾಡಿದಂಥದ್ದು ರಾಜಸ. ಈ ತಪಸ್ಸು ಯಾವುದು ಸತ್ಕಾರ ಆಗಬೇಕು, ಪೂಜೆ ತನಗಾಗಬೇಕು, ಮರ್ಯಾದೆ ಬರಬೇಕು ಅಂತ ಅಪೇಕ್ಷೆ ಮಾಡಿದಂಥದ್ದು ರಾಜಸ. ಆಗ್ರಹದಿಂದ ಮತ್ತು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಿದೆಯಲ್ಲ ತಾಮಸ ಅಂತ. ಮತ್ತು ಪುರಾಣ ಕಥೆಗಳಿಗೆ ಬಂದರೆ ಆ ರಾಕ್ಷಸರ ತಪಸ್ಸುಗಳೆಲ್ಲ ಆ ಕ್ಯಾಟಗರಿದು. ಯಾವ ಶಕ್ತಿ ಪಡ್ಕೊಳ್ಳೋದು ಉದ್ದೇಶ ಏನು ಅಂದರೆ ಮತ್ತೊಬ್ಬರಿಗೆ ತೊಂದರೆ ಕೊಡೋದು, ಲೋಕಹಾನಿ ಮಾಡುವಂಥದ್ದು. ಹಾಗೆ ಈ 3 ತಪಸ್ಸುಗಳಿದೆ ಅಂಥೇಳಿ ನಾಳೆಯಿಂದ ದಾನವು ಕೂಡ 3 ತ್ರಿವಿಧ ಅನ್ನೋದನ್ನು ಚರ್ಚೆ ಮಾಡೋಣ ಅಂಥೇಳಿ ಇವತ್ತಿಗೆ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.